ಹಾಯ್ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ. ನಾನು ನಿಮ್ಮ ಗೂಗ್ಲಿ ಬಸವರಾಜ್. ಇದು ನಮ್ಮ ಎರೆಯ ಯೂಟ್ಯೂಬ್ ಚಾನಲ್ನ ಫಸ್ಟ್ ಕ್ಲಾಸ್ ಆಗ್ತೈತಿ. ಈ ಒಂದು ಕ್ಲಾಸಲ್ಲಿ ಇತ್ತೀಚೆಗೆ ಕೆ ಇ ಅವರು ನಡೆಸಿರುವಂತಹ ಗ್ರೂಪ್ ಎ ಮತ್ತು ಬಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯ ವಿವರಣೆ ಮುಂಬರುವಂತಹ ಕೆ ಎ ಮತ್ತು ಕೆ ಪಿ ಎಸ್ ಸಿಯ ಎಲ್ಲ ಪರೀಕ್ಷೆಗಳಿಗೆ, ವಿಶೇಷವಾಗಿ ಪೊಲೀಸ್ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗ್ತೈತಿ. ಇವತ್ತಿನ ಕ್ಲಾಸನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಇದು ನನ್ನ ಕಿರು ಪರಿಚಯ ಆಗ್ತೈತಿ. ನಾನು ಇಲ್ಲಿವರೆಗೂ ಯಾವ್ಯಾವ ಜಾಬ್ಗಳಿಗೆ ಸೆಲೆಕ್ಟ್ ಆಗಿದ್ದೀನಿ ಮತ್ತು ಯಾವ್ಯಾವ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡಿದ್ದೀನಿ ಅನ್ನೋದನ್ನು ಈ ಒಂದು ಸ್ಲೈಡಲ್ಲಿ ಕೊಟ್ಟಿದ್ದೀನಿ, ತಾವು ನೋಡ್ಕೋಬೋದು. ಇವತ್ತಿನ ಪ್ರಶ್ನೆ ಪತ್ರಿಕೆಯ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಬಸವಪ್ಪ ಶಾಸ್ತ್ರಿಗಳು ರಚಿಸಿದ ಕೃತಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾನೆ. ಆಪ್ಷನ್ಸ್ ನೋಡಿ: ದಮಯಂತಿ ಚರಿತ್ರೆ, ರಾಮಾಶ್ವಮೇಧ, ಸಾವಿತ್ರಿ ಚರಿತ್ರೆ, ರಾಮ ಕಥಾವತಾರ. ಸರಿಯಾದ ಉತ್ತರವನ್ನು ಕೆಳಗಿನ ಸಂಕೇತಗಳಿಂದ ಆರಿಸಿ ಅಂತ ಹೇಳಿದ್ದಾನೆ. ಇದರಲ್ಲಿ ಬಸವಪ್ಪ ಶಾಸ್ತ್ರಿಗಳಿಂದ ರಚನೆಯಾಗಿರ್ತಕ್ಕಂಥ ಕೃತಿಗಳು ಯಾವ ಅಂತ ಕೇಳಿದರೆ, ಒಂದು ದಮಯಂತಿ ಚರಿತ್ರೆ, ಇನ್ನೊಂದು ಸಾವಿತ್ರಿ ಚರಿತ್ರೆ. ಹಾಗಾಗಿ ಸರಿಯಾದ ಉತ್ತರ ಡಿ 1 ಮತ್ತು 3. ಇನ್ನು ಉಳಿದ ಆಯ್ಕೆಗಳ ಬಗ್ಗೆ ನೋಡೋದಾದರೆ, ರಾಮಾಶ್ವಮೇಧವನ್ನು ರಚಿಸಿದವರು ಮುದ್ದಣ್ಣ. ಮುದ್ದಣ್ಣ ಎಂಬ ಕವಿ ರಾಮಾಶ್ವಮೇಧವನ್ನು ರಚಿಸ್ತಾನೆ. ಇನ್ನು ರಾಮ ಕಥಾವತಾರವನ್ನು ರಚಿಸಿದ ಕವಿ ದೇವಚಂದ್ರ. ದೇವಚಂದ್ರ ಎಂಬವನು ರಾಮಕಥಾವತಾರವನ್ನು ರಚನೆ ಮಾಡ್ತಾನೆ. ಇನ್ನು ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಇವನು ಕಾಳಿದಾಸನ ಅಭಿಜ್ಞಾನ ಶಕುಂತಲವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದರಿಂದ ಇವನಿಗೆ ಅಭಿನವ ಕಾಳಿದಾಸ ಎಂಬ ಬಿರುದನ್ನು ನೀಡ್ತಾರೆ. ಅಭಿನವ ಕಾಳಿದಾಸ ಬಿರುದನ್ನು ನೀಡಿದವರು ಯಾರು ಅಂತ ಕೇಳಿದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯ. ಮುಮ್ಮಡಿ ಕೃಷ್ಣರಾಜ ಒಡೆಯವರು ಇವರಿಗೆ ಅಭಿನವ ಕಾಳಿದಾಸ ಎಂಬ ಬಿರುದನ್ನು ನೀಡ್ತಾರೆ. ಇನ್ನು ಇಷ್ಟೇ ಅಲ್ಲದೆ ಇವರು ಕೃಷ್ಣಾಭುದಯ ಎಂಬ ಕಾವ್ಯವನ್ನು ಬರೀತಾರೆ ಮತ್ತು ಬಿಲ್ವ ವೃಕ್ಷ ಪೂಜಾ ವಿಧಿಯನ್ನು ಸಂಸ್ಕೃತದಲ್ಲಿ ರಚಿಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅರ್ಪಣೆ ಮಾಡ್ತಾರೆ. ಕೃಷ್ಣಾಭುದಯ ಮತ್ತು ಬಿಲ್ವ ವೃಕ್ಷ ಪೂಜಾ ವಿಧಿಯನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅರ್ಪಣೆ ಮಾಡ್ತಾರೆ. ಅದಾದ ನಂತರ ಇವರ ಇನ್ನೊಂದಿಷ್ಟು ಕೃತಿಗಳು ಸಂಸ್ಕೃತ ಮತ್ತು ಕನ್ನಡದಲ್ಲಿ ರಚನೆ ಆಗ್ತವೆ. ಯಾವ ಅಂತ ಕೇಳಿದರೆ, ಕನ್ನಡದಲ್ಲಿ ರಚನೆಯಾಗಿರ್ತಕ್ಕಂಥ ಸ್ವತಂತ್ರ ಕೃತಿಗಳು ಯಾವಂತ ಅಂದರೆ ಸಾವಿತ್ರಿ ಚರಿತ್ರೆ, ಇದು ಭಾಮಿನಿ ಷಟ್ಪದಿಯಲ್ಲಿರುವಂತಹ ಕೃತಿ. ಆಮೇಲೆ ದಮಯಂತಿ ಸ್ವಯಂವರ, ಇದು ಚಂಪು ಕಾವ್ಯ. ಆಮೇಲೆ ನೀತಿಸಾರ ಸಂಗ್ರಹ, ಇದೊಂದು ಕಂದ ಪದ್ಯ. ಇವೆಲ್ಲ ಏನಪ್ಪ ಅಂದರೆ ಕನ್ನಡದಲ್ಲಿ ರಚನೆಯಾಗಿರ್ತಕ್ಕಂಥ ಸ್ವತಂತ್ರ ಕೃತಿಗಳು. ಇನ್ನು ಸಂಸ್ಕೃತದಲ್ಲಿ ರಚನೆಯಾಗಿರ್ತಕ್ಕಂಥ ಕೃತಿಗಳು ಯಾವಂತ ಕೇಳಿದರೆ, ಆರ್ಯಶತಕಂ, ಶಿವಭಕ್ತಿ ಸುಧಾ ತರಂಗಿಣಿ, ಶಿವಾಷ್ಟಕಂ, ಶಾರದಾ ದಂಡಕಂ ಮತ್ತು ತ್ರಿಷಷ್ಠಿ ಪುರಾತನ ಸ್ತವ ಅಂತೇಳಿ. ಇವೆಲ್ಲ ಏನಪ್ಪ ಅಂದರೆ ಸಂಸ್ಕೃತದಲ್ಲಿ ರಚನೆಯಾಗಿರ್ತಕ್ಕಂಥ ಗ್ರಂಥಗಳಾಗಿರ್ತವೆ. ಇನ್ನು ಬಸವಪ್ಪ ಶಾಸ್ತ್ರಿಗಳು ಒಂದು ಪ್ರಸಿದ್ಧವಾದ ಗೀತೆಯನ್ನು ರಚನೆ ಮಾಡ್ತಾರೆ. ಅದು ಯಾವುದು ಅಂತ ಕೇಳಿದರೆ, ಕಾಯೋ ಶ್ರೀ ಗೌರಿ. ಕಾಯೋ ಶ್ರೀ ಗೌರಿ ಕರುಣಾಲಹರಿ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಗೀತೆ ಬಸವಪ್ಪ ಶಾಸ್ತ್ರಿಗಳಿಂದ ರಚನೆ ಆಗ್ತೈತಿ. ಇದು ಯಾವ ಒಂದು ವರ್ಷದಲ್ಲಿ ರಚನೆ ಆಗ್ತದೆ ಅಂತ ಕೇಳಿದ್ದಾನೆ. 1881ರಲ್ಲಿ ಕಾಯೋ ಶ್ರೀ ಗೌರಿ ಕರುಣಾಲಹರಿ ಎಂಬ ಒಂದು ಗೀತೆಯನ್ನು ಬಸವಪ್ಪ ಶಾಸ್ತ್ರಿಗಳು ರಚನೆ ಮಾಡ್ತಾರೆ. ಇದರ ವಿಶೇಷತೆ ಏನಂದರೆ, 1881ರಿಂದ 1958ರವರೆಗೆ ಇದು ಮೈಸೂರು ಸಾಮ್ರಾಜ್ಯದ ಅಧಿಕೃತ ಗೀತೆಯಾಗಿರ್ತೈತಿ. ಮೈಸೂರು ಸಾಮ್ರಾಜ್ಯದ ಅಧಿಕೃತ ಗೀತೆಯಾಗಿರ್ತೈತಿ. 2004ರ ನಂತರ 2004 ಜನವರಿ 6ರ ನಂತರ ಯಾವುದಾಗ್ತದೆ ಅಂತ ಕೇಳಿದರೆ, ಜಯ ಭಾರತ ಜನನೀಯ ತನುಜಾತೆ. 1881ರಿಂದ 1958ರವರೆಗೆ ಮೈಸೂರು ಸಾಮ್ರಾಜ್ಯದ ಅಧಿಕೃತ ಗೀತೆ ಯಾವುದಪ್ಪ ಅಂದರೆ ಕಾಯೋ ಶ್ರೀ ಗೌರಿ ಕರುಣಾಲಹರಿ. ಇನ್ನು 2004 ಜನವರಿ 6ಕ್ಕೆ ಜಯ ಭಾರತ ಜನನೀಯ ತನುಜಾತೆಯನ್ನು ಕರ್ನಾಟಕ ರಾಜ್ಯದ ಅಧಿಕೃತ ಗೀತೆಯಾಗಿ ಮಾಡ್ತಾರೆ. ಇದರ ರಚನೆಕಾರ ಯಾರು ಅಂತ ಕೇಳಿದ್ರೆ ಕುವೆಂಪು ಅವರು ಇದನ್ನು 1924ರಲ್ಲಿ ಪಬ್ಲಿಷ್ ಮಾಡ್ತಾರೆ. 2004 1904ರಿಂದ 2004ಕ್ಕೆ ಜನ್ಮ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಈ ಒಂದು ಗೀತೆಯನ್ನು ಅಳವಡಿಸ್ಕೊತದ್ದು. ಕುವೆಂಪು ಅವರು 1904ರಲ್ಲಿ ಜನಿಸ್ತಾರೆ. ಇದು ಇಂಪಾರ್ಟೆಂಟು. ಇನ್ನು ಈ ಮುದ್ದಣ್ಣ ಮತ್ತು ಯಾರು ಜೈನ ವಿದ್ವಾಂಸ ದೇವಚಂದ್ರನ ಕುರಿತಾಗಿ ನೋಡೋದಾದರೆ, ಮುದ್ದಣ್ಣ ಇಂಪಾರ್ಟೆಂಟು. ಯಾಕಂತಂದರೆ
ಇವನ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಕೇಳ್ತಾನೆ ಇರ್ತಾನೆ. ಸೊ ಮುದ್ದಣ್ಣ ಕವಿ ಇವನಿಗೆ ಒಂದಿಷ್ಟು ಬಿರುದುಗಳು ಇರ್ತವೆ. ಸೊ ಯಾವಂತ ಕೇಳಿದ್ರೆ ಕನ್ನಡ ನವೋದಯದ ಮುಂಗೋಳಿ. ಸೊ ಮುದ್ದಣ್ಣನ ಕನ್ನಡದ ನವೋದಯದ ಮುಂಗೋಳಿ ಅಂತ ಕರೀತಾರೆ. ಅಷ್ಟಲ್ಲದೆ ಇವನಿಗೆ ಮಹಾಕವಿ ಅಂತ ಕೂಡ ಒಂದು ಬಿರುದಿರ್ತೈತಿ, ಮಹಾಕವಿ. ಸೊ ಇವನ ಮೂಲ ಹೆಸರು ಏನಂತ ಕೇಳಿದ್ರೆ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ. ಸೊ ಇವನಿಗೆ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಯಾಕಂತ ಕೇಳ್ತಾರೆ, ಇವರು ಹುಟ್ಟೂರು ನಂದಳಿಕೆ ಆಗಿರೋದ್ರಿಂದ ಸೊ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎಂಬ ಹೆಸರು ಕೂಡ ಇರ್ತೈತಿ ಅಂತ. ಸೊ ಇವರ ಪ್ರಮುಖ ಕೃತಿಗಳು ನೋಡೋದಾದರೆ ಸೊ ಮುದ್ದಣ್ಣರ ಪ್ರಮುಖ ಕೃತಿಗಳು ರತ್ನಾವಳಿ ಕಲ್ಯಾಣ, ಆಮೇಲೆ ಶ್ರೀರಾಮ ಪಟ್ಟಾಭಿಷೇಕ, ನಂತರ ಅದ್ಭುತ ರಾಮಾಯಣ. ಸೊ ಇದು ಇಂಪಾರ್ಟೆಂಟು, ಅದ್ಭುತ ರಾಮಾಯಣ. ಆಮೇಲೆ ಇನ್ನೊಂದು ಇವರ ಪ್ರಮುಖ ಕೃತಿ ಶ್ರೀ ರಾಮಾಶ್ವಮೇಧ. ಸೊ ಈ ಮುದ್ದಣ್ಣನಿಗೆ ಅತಿ ಹೆಚ್ಚು ಹೆಸರು ತಂದು ಕೊಟ್ಟಿರ್ತಕ್ಕಂಥ ಒಂದು ಮಹಾಕಾವ್ಯ ಯಾವುದು ಅಂತಂದರೆ ಶ್ರೀ ರಾಮಾಶ್ವಮೇಧ. ಸೊ ಇದರಲ್ಲಿ ಮುದ್ದಣ್ಣ ಮತ್ತು ಮನೋರಮೆಯ ಸರಸ ಸಲ್ಲಾಪದ ಬಗ್ಗೆ ಉಲ್ಲೇಖ ಐತೆ. ಮುದ್ದಣ್ಣ ಮತ್ತು ಮನೋರಮೆಯ ಸರಸ ಸಲ್ಲಾಪವನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಪದ್ಯಂ ವದ್ಯಂ ಗದ್ಯಂ ಹೃದ್ಯಮೆಪ್ಪು ಗದ್ಯದೊಳೆ ಪೇಳುವುದು ಎಂಬ ಒಂದು ಪ್ರಸಿದ್ಧ ಸಾಲು ಸೊ ಇದೇ ರಾಮಾಶ್ವಮೇಧದಲ್ಲಿ ಸೊ ಕಂಡು ಬರ್ತೈತಿ. ಸೊ ಈ ಒಂದು ರಾಮಾಶ್ವಮೇಧವನ್ನು ಸೊ ಮುದ್ದಣ್ಣ ಕವಿಯು ಯಾವ ಒಂದು ಭಾಷೆಯಲ್ಲಿ ಬರ್ತೀನಿ ಅಂತ ಕೇಳಿದ್ರೆ ಸೊ ಇದು ಇಂಪಾರ್ಟೆಂಟು, ತಿರುಳುಗನ್ನಡ. ಸೊ ಕನ್ನಡದಲ್ಲಿ ಹಳೆಗನ್ನಡ, ಪೂರ್ವ ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡ ಮತ್ತು ತಿರುಳುಗನ್ನಡ ಅಂತ ಕರಿತೀವಿ. ಸೊ ಇದು ತಿರುಳುಗನ್ನಡದಲ್ಲಿ ಸೊ ರಾಮಾಶ್ವಮೇಧ ರಚನೆ ಮಾಡ್ತಾನೆ. ಇನ್ನು ನೆಕ್ಸ್ಟು ಸೊ ಇದು ಮುದ್ದಣ್ಣನ ಬಗ್ಗೆ ಮಾಹಿತಿ. ಇನ್ನು ದೇವಚಂದ್ರ ಅಂತ ಒಬ್ಬ ಪ್ರಸಿದ್ಧ ಜೈನ ಕವಿ ಬರ್ತಾನೆ, ದೇವಚಂದ್ರ. ಸೊ ಇವನು ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿರ್ತಾನೆ. ಮುಮ್ಮಡಿ ಕೃಷ್ಣರಾಜ ಒಡೆಯ. ಸೊ ಇವರ ಆಸ್ಥಾನದಲ್ಲಿ ಇರ್ತಾನೆ. ಇವನ ಪ್ರಮುಖ ಕೃತಿಗಳು ಯಾವಂತ ಕೇಳಿದರೆ ಸೊ ಅಲ್ಲಿ ಆಪ್ಷನಲ್ಲಿ ನೀಡಿರುವಂತೆ ರಾಮ ಕಥಾವತಾರ, ಆಮೇಲೆ ರಾಜಾವಳಿ ಕತೆ. ಸೊ ಇವು ದೇವಚಂದ್ರನ ಎರಡು ಪ್ರಮುಖ ಕೃತಿಗಳಾಗಿರ್ತವೆ. ಇದು ರಾಮ ಕಥಾವತಾರ ಯಾಕೆ ವಿಶೇಷತೆ ಅಂತ ಕೇಳಿದ್ರೆ ಇದು ಈ ನಾಗಚಂದ್ರ ಬರೆದಿರುವಂಥ ಅಭಿನವ ಪಂಪ ಎಂದೇ ಖ್ಯಾತಿಯಾದ ನಾಗಚಂದ್ರ ಬರೆದಿರುವಂಥ ರಾಮಚಂದ್ರ ಚರಿತ ಪುರಾಣದ ಒಂದು ಆಕಾರ ಗ್ರಂಥನೇ ರಾಮಕಥಾವತಾರ. ಸೊ ಇದನ್ನು ರಾಮಚಂದ್ರ ಚರಿತ ಪುರಾಣವನ್ನು ಪಂಪ ರಾಮಾಯಣ ಅಂತಲೂ ಕೂಡ ಕರೆಯಲಾಗ್ತೈತಿ. ಇದು ಏನಪ್ಪ ಅಂದರೆ ದೇವಚಂದ್ರನ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಇನ್ನೊಬ್ಬ ಮಹಾನ್ ಕವಿ ಬರ್ತಾನೆ, ಕೆಂಪು ನಾರಾಯಣ ಅಂತೇಳಿ. ಕೆಂಪು ನಾರಾಯಣ. ಸೊ ಕೆಂಪು ನಾರಾಯಣನು ಕೂಡ ಸೊ ಮುಮ್ಮಡಿ ಮೂರನೇ ಕೃಷ್ಣರಾಜ ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿರ್ತಾರೆ. ಸೊ ಇವರ ಒಂದು ಪ್ರಮುಖ ನಾಟಕ ಯಾವುದು ಅಂತ ಕೇಳಿದರೆ ಮುದ್ರಾ ಮಂಜುಷ. ಸೊ ಇದು ಮುದ್ರಾ ಮಂಜುಷ ಏನಪ್ಪ ಅಂತಂದರೆ ಸೊ ವಿಶಾಖದತ್ತನ ಮುದ್ರಾ ರಾಕ್ಷಸದ ಒಂದು ಆಕಾರ ಗ್ರಂಥನೇ ಮುದ್ರಾ ಮಂಜುಷ. ಸೊ ಇದನ್ನು ಕೆಂಪು ನಾರಾಯಣ ರಚನೆ ಮಾಡ್ತಾನೆ. ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಇರ್ತಾರೆ. ಸೊ ಇದೇನಪ್ಪ ಅಂದರೆ ಫಸ್ಟ್ ಕ್ವಶನ್ಗೆ ವಿವರಣೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಸೊ ಎರಡನೇ ಪ್ರಶ್ನೆ ಈ ರೀತಿ ಇದೆ, ಹೊಂದಿಸಿ ಬರೆಯಿರಿ. ಸೊ ಕರ್ತೃ ಮತ್ತು ಕಾದಂಬರಿಗಳು ಕೇಳಿದ್ದೇನೆ. ಸೊ ಇದರಲ್ಲಿ ಗುಲ್ವಾಡಿ ವೆಂಕಟರಾವ್, ವಾಸುದೇವಾಚಾರ್ಯ, MS ಪುಟ್ಟಣ್ಣ, ಬೋಳಾರ ಬಾಬು. ಸೊ ಈ ಕಡೆ ಕಾದಂಬರಿಗಳು ಯದು ಮಹಾರಾಜ, ಇಂದಿರಾಬಾಯಿ, ವಾಗ್ದೇವಿ, ಮಾಡಿದ್ದುಣ ಮಹಾರಾಯ. ಸೊ ಇದರಲ್ಲಿ ಗುಲ್ವಾಡಿ ವೆಂಕಟರಾವ್ ಅವರು ಬರೆದಿರುವಂಥ ಕಾದಂಬರಿ ಯಾವುದಂತ ಕೇಳಿದರೆ ಸೊ ಯಾವುದು ಇಂದಿರಾಬಾಯಿ. ನೆಕ್ಸ್ಟ್ MS ಪುಟ್ಟಣ್ಣವರ
ಪ್ರಮುಖ ಕಾದಂಬರಿ ಯಾವುದು ಅಂತ ಕೇಳಿದರೆ ಮಾಡಿದ್ದುಣ್ಣು ಮಹಾರಾಯ. ಬೋಳಾರ ಬಾಬು ಅವರ ಕಾದಂಬರಿ ಸೊ ವಾಗ್ದೇವಿ. ವಾಸುದೇವಾಚಾರ್ಯರದು ಯದು ಮಹಾರಾಜ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಗ್ತೈತೆ ಅಂತ ಕೇಳಿದರೆ ಎ ಸರಿಯಾದ ಉತ್ತರ. ಇನ್ನು ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ನೋಡಿ, ಗುಲ್ವಾಡಿ ವೆಂಕಟರಾವ. ಸೊ ಗುಲ್ವಾಡಿ ವೆಂಕಟರಾವ್. ಸೊ ಗುಲ್ವಾಡಿ ವೆಂಕಟರಾಯ್ ಅವರು ಒಂದು ಪ್ರಮುಖ ಪ್ರಸಿದ್ಧ ಕಾದಂಬರಿಯನ್ನು ಬರೀತಾರೆ. ಯಾವುದಂತ ಕೇಳಿದರೆ ಇಂದಿರಾಬಾಯಿ. ಇಂದಿರಾ ಇದು ಕರ್ನಾಟಕದ ಮೊಟ್ಟ ಮೊದಲ ಸ್ವತಂತ್ರ ಸಾಮಾಜಿಕ ನಾಟಕ. ಸೊ ಇದು ಗುಲ್ವಾಡಿ ವೆಂಕಟರಾವ್ ಅವರ ಪ್ರಥಮ ಕಾದಂಬರಿ ಕೂಡ ಹೌದು. ಈ ಇಂದಿರಾಬಾಯಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂತ ಕೇಳಿದರೆ ಸದ್ಧರ್ಮ ವಿಜಯ. ಸದ್ಧರ್ಮ ವಿಜಯ ಅಂತೇಳಿ. ಸದ್ಧರ್ಮ ವಿಜಯ ಅಂದರೂ ಒಂದೇ, ಇಂದಿರಾಬಾಯಿ ಅಂದರೂ ಒಂದೇ. 1898ರಲ್ಲಿ ಈ ಒಂದು ಕಾದಂಬರಿ ಪ್ರಕಟ ಆಗ್ತೈತಿ. ಸೊ ಇದರ ಜೊತೆಗೆ ಗುಲ್ವಾಡಿ ವೆಂಕಟರಾವ್ ಅವರು ಇನ್ನೊಂದಿಷ್ಟು ಕೃತಿಗಳನ್ನು ಬರೀತಾರೆ. ಸೊ ಯಾವ ಅಂತ ಕೇಳಿದರೆ ಭಾಗೀರಥಿ. ಸೊ ಭಾಗೀರಥಿ, ಆಮೇಲೆ ಸೀಮಂತಿನಿ, ಆಮೇಲೆ ಲಾಡು ಪ್ರಿಯಾಚಾರ್ಯ. ಸೊ ಇವು ಗುಲ್ವಾಡಿ ವೆಂಕಟರಾವ್ ಅವರ ಕಾದಂಬರಿಗಳು. ಸೊ ಅದ್ರ ಜೊತೆಗೆ ಒಂದು ಪತ್ರಿಕೆ ಕೂಡ ಹೊರಡಿಸ್ತಾರೆ ಇವರು. ಸೊ ಯಾವುದು ಅಂತ ಕೇಳಿದರೆ ಮಿತ್ರೋದಯ ಎಂಬ ಒಂದು ಪತ್ರಿಕೆಯನ್ನು ಕೂಡ ಹೊರಡಿಸ್ತಾರೆ. ಸೊ ಇದೇನಪ್ಪ ಅಂದರೆ ಗುಲ್ವಾಡಿ ವೆಂಕಟರಾವ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ. ಸೊ ಇನ್ನೊಬ್ಬ ಪ್ರಮುಖ ಕವಿ ಬರ್ತಾನೆ, ಅವರು MS ಪುಟ್ಟಣ್ಣ ಅಂತೇಳಿ. MS ಪುಟ್ಟಣ್ಣ. ಸೊ ಇವರ ಪ್ರಮುಖ ಕಾದಂಬರಿಗಳು ಅಂತ ಕೇಳಿದರೆ ಮಾಡಿದ್ದುಣ್ಣು ಮಹಾರಾಯ, ಆಮೇಲೆ ಮುಸುಗ ತೆಗೆಯೇ ಮಾಯಾಂಗಿನೆ, ಆಮೇಲೆ ಅವರಿಲ್ಲದೂಟ, ಆಮೇಲೆ ನೀತಿ ಚಿಂತಾಮಣಿ. ಸೊ ಇವೆಲ್ಲ ಏನಪ್ಪ ಅಂತಂದರೆ MS ಪುಟ್ಟಣ್ಣವರ ಪ್ರಮುಖ ಕಾದಂಬರಿಗಳು. ಮಾಡಿದ್ದುಣ್ಣು ಮಹಾರಾಯ, ಮುಸುಗ ತೆಗೆಯೇ ಮಾಯಾಂಗಿನೆ, ಅವರಿಲ್ಲದೂಟ, ನೀತಿ ಚಿಂತಾಮಣಿ. ಸೊ ಇದೇನಪ್ಪ ಅಂದರೆ ಸೊ ಎರಡನೇ ಪ್ರಶ್ನೆಗೆ ವಿವರಣೆ. ಸೊ ಇಷ್ಟೇ ಅಲ್ಲದೆ ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿರಿ, ಬೋಳಾರು ಬಾಬುರಾಯ್ ಅವರ ಕಾದಂಬರಿ ಯಾವುದು ಅಂತ ಕೇಳಿದರೆ ವಾಗ್ದೇವಿ. ಇದು 1905ರಲ್ಲಿ ಪ್ರಕಟ ಆಗ್ತೈತಿ. ಇನ್ನು ತ್ರಿವೇಣಿ ಅಂತ ಒಬ್ಬರು ಪ್ರಸಿದ್ಧ ಕವಯಿತ್ರಿ ಬರ್ತಾರೆ. ಅವರ ಪ್ರಮುಖ ಕಾದಂಬರಿಗಳು ಯಾವಪ್ಪ ಅಂದರೆ ಶರಪಂಜರ, ಬೆಳ್ಳಿ ಮೋಡ, ಬೆಕ್ಕಿನ ಕಣ್ಣು, ಹಣ್ಣೆಲೆ ಚಿಗುರಿದಾಗ, ಮುಕ್ತಿ, ಹೂವು ಹಣ್ಣು, ಕಂಕಣ. ಇನ್ನು SL ಭೈರಪ್ಪ ಅವರ ಪ್ರಮುಖ ಕಾದಂಬರಿಗಳು ನೋಡೋದಾದರೆ ವಂಶವೃಕ್ಷ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ, ಗೃಹಭಂಗ, ದೂರ ಸರಿದರು, ಅನ್ವೇಷಣೆ, ಪರ್ವ, ಯಾನ, ಉತ್ತರಾಖಂಡ, ಆವರಣ. ಸೊ ಇವೆಲ್ಲ ಏನಪ್ಪ ಅಂದರೆ SL ಭೈರಪ್ಪ ಅವರ ಪ್ರಮುಖ ಕಾದಂಬರಿಗಳು. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ಸೊ ಪ್ರಶ್ನೆ ಯಾವ ರೀತಿ ಕೇಳಿದೆ ನೋಡಿರಿ, ಸಂವಿಧಾನದ 97ನೇ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ಸು ನಾರಿ ಶಕ್ತಿ ವಂದನ್ ಮಸೂದೆ, ಸಹಕಾರಿ ಸಂಘಗಳು, ಸರಕು ಮತ್ತು ಸೇವಾ ತೆರಿಗೆ, ಅಧಿಕೃತ ಭಾಷೆಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಸಹಕಾರಿ ಸಂಘಗಳು. ನೋಡಿ, ಸೊ ಇದಕ್ಕೆ ಸರಿಯಾದ ಉತ್ತರ ಸಹಕಾರಿ ಸಂಘಗಳು. ನೋಡಿ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಸಹಕಾರಿ ಸಂಘಗಳು ಸೊ ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗ್ತೈತಿ. ಕೋಆಪರೇಟಿವ್ ಸೊಸೈಟೀಸ್ ಇತ್ತೀಚೆಗೆ ಇದರ ಮೇಲೆ ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ, ಅದು ವಿಶೇಷವಾಗಿ KEಗೆ. ಸೊ ಹಾಗಾಗಿ ಇದೊಂದು ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಸಹಕಾರಿ ಸಂಘಗಳು ಯಾವ ಪಟ್ಟಿಯಲ್ಲಿ ಬರ್ತವೆ ಅಂತ ಕೇಳ್ತಾನೆ. ಸೊ ರಾಜ್ಯ ಪಟ್ಟಿ. ಇನ್ನು ಬಹುರಾಜ್ಯ ಸಹಕಾರಿ ಸಂಘಗಳು ಯಾವ ಪಟ್ಟಿಯಲ್ಲಿ ಅಂತ ಕೇಳ್ತಾನೆ. ಬಹುರಾಜ್ಯ ಸಹಕಾರಿ ಸಂಘ ಯಾವ ಪಟ್ಟಿ ಅಂತ ಕೇಳಿದ್ರೆ ಇದು ಕೇಂದ್ರ ಪಟ್ಟಿಯಲ್ಲಿ ಬರ್ತೈತಿ, ಕೇಂದ್ರ ಪಟ್ಟಿ. ಇನ್ನು ಸಹಕಾರಿ ಸಂಘಗಳ ಬಗ್ಗೆ ಮೂಲತಃ ಸಂವಿಧಾನದಲ್ಲಿ ಉಲ್ಲೇಖ ಇರಲಿಲ್ಲ. ಸೊ ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಏನು ಮಾಡ್ತದೆ ಅಂತ ಕೇಳಿದರೆ 97ನೇ ತಿದ್ದುಪಡಿ ಮಾಡಿ
ಸೊ 2011ರಲ್ಲಿ ಸಹಕಾರಿ ಸಂಘವನ್ನು ಸಂವಿಧಾನದಲ್ಲಿ ಸೇರಿಸ್ತಾರೆ. ಸೊ ಯಾವ ವಿಧಿಗಳು ಅಥವಾ ಯಾವ ನಿಬಂಧನೆಗಳು ಈ ಒಂದು ಸಹಕಾರಿ ಸಂಘಗಳ ಬಗ್ಗೆ ಉಲ್ಲೇಖ ಮಾಡ್ತಾವೆ ಅಂತ ಕೇಳಿದರೆ, ಸೊ 243ZHನಿಂದ 243ZTವರೆಗೆ ಇರುವಂಥ ಆರ್ಟಿಕಲ್ಗಳು ಸಹಕಾರಿ ಸಂಘಗಳ ಕುರಿತಾಗಿ ವಿವರಣೆಯನ್ನು ನೀಡುತ್ತವೆ. ಸೊ ಇದರಲ್ಲಿ ಒಂದಿಷ್ಟು ಆರ್ಟಿಕಲ್ ಸಹಕಾರಿ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಅಂತ ಕೇಳಿದ್ರೆ 19 ಉಪವಿಧಿ 1C ಅಂತೇಳಿ, ಅದಾದಮೇಲೆ 43B ಆರ್ಟಿಕಲ್ಲು. ಆಮೇಲೆ ಯಾವ ಅನುಸೂಚಿಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ, ಸೊ 7ನೇ ಅನುಸೂಚಿ, ಸರಿನಾ. ನೆಕ್ಸ್ಟ್ ಸಹಕಾರಿ ಸಂಘದ ಮೂಲ ತತ್ವ ಏನು ಅಂತ ಕೇಳ್ತಾನೆ. ಮೂಲ ತತ್ವ ಏನು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ಮತ, ಸೊ ಒಂದು ಮತ, ಇದರ ಮೂಲ ತತ್ವ. ಹೌದಾ. ಸೊ ನೆಕ್ಸ್ಟು ಮತ್ತೇನಪ್ಪ ಅಂತ ಕೇಳಿದ್ರೆ, ಇದು ಸಹಕಾರಿ ಸಂಘದ ಧ್ಯೇಯವಾಕ್ಯ ಏನಂತ ಕೇಳ್ಬೋದು. ಧ್ಯೇಯವಾಕ್ಯ ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ ಅಂತ. ಇನ್ನು ಸಹಕಾರಿ ಸಂಘಗಳ ಪತ್ತಿನ ಕಾಯ್ದೆ ಸೊ ಯಾವ ವರ್ಷ ಜಾರಿಯಾಗ್ತದೆ ಅಂತ ಕೇಳಿದ್ರೆ 1904. ಇನ್ನು ಸಹಕಾರಿ ಸಂಘಗಳ ಕಾಯ್ದೆ 1912. ಇನ್ನು ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆ ಬಂದಿದ್ದು 1959. ಇನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘಗಳ ಕಾಯ್ದೆ ಅಂತ ಕೇಳಿದರೆ 1997ರಲ್ಲಿ ಬರ್ತೈತಿ ಅಂತ. ಇನ್ನು ಪ್ರಪಂಚದ ಸಹಕಾರಿ ಸಂಘಗಳ ಪಿತಾಮಹ ಯಾರಂತ ಕೇಳಿದ್ರೆ ರಾಬರ್ಟ್ ಓವೆನ್. ಸೊ 1844ರಲ್ಲಿ ಇಂಗ್ಲೆಂಡಿನ ಪಯೋನಿಯರ್ ಸೊಸೈಟಿ ಅಂತ ಕರಿತೀವಿ. ಸೊ ರಾಕ್ಡೆಲ್ ಈಕ್ವಿಟೇಬಲ್ ಪಯೋನಿಯರ್ ಸೊಸೈಟಿ, ಸೊ ಇಂಗ್ಲೆಂಡಲ್ಲಿ ಸ್ಥಾಪನೆ ಆಗ್ತೈತಿ. ಇವರು ರಾಬರ್ಟ್ ಓವೆನ್ ಅವರು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಜಗತ್ತಿನ ಸಹಕಾರಿ ಸಂಘಗಳ ಪಿತಾಮಹ ಅಂತ ಕರೀತಾರೆ ಅಂತ. ಇನ್ನು ಆಪ್ಷನಲ್ಲಿ ಸಹಕಾರಿ ಸಂಘಗಳ ಪಿತಾಮಹ ರಾಬರ್ಟ್ ಓವೆನ್ ಇರಲಿಲ್ಲ ಅಂದರೆ ಸೊ ಯಾವುದಾಗಿರುತ್ತೆ ಅಂತ ಕೇಳಿದರೆ ರೇಪಿಸನ್ ಮತ್ತು ಶುಲ್ಜ್. ಜಗತ್ತಿನ ಸಹಕಾರಿ ಸಂಘಗಳ ಪಿತಾಮಹರು ಯಾರು ಅಂತ ಕೇಳಿದರೆ ರೇಪಿಸನ್ ಮತ್ತು ಶುಲ್ಜ್. ಸೊ ಆಪ್ಷನಲ್ಲಿ ರಾಬರ್ಟ್ ಓವೆನ್ ಇತ್ತು ಅಂದರೆ ರಾಬರ್ಟ್ ಓವೆನ್ ಆಗ್ತೈತಿ. ಸಹಕಾರಿ ಸಂಘಗಳ ಚಳುವಳಿ ಆಗಿದ್ದು ಎಲ್ಲಿ ಅಂತ ಕೇಳಿದರೆ ಸೊ ಜರ್ಮನಿ. ಸೊ ಜಗತ್ತಿನ ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಯಾವುದು ಕರೀತಾರೆ ಅಂದರೆ ಸೊ ಇಂಗ್ಲೆಂಡ್ ಅಂತ, ಇಂಗ್ಲೆಂಡ್ ಆಗ್ತೈತಿ. ಇನ್ನು ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದರಲ್ಲಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 10. ಸೊ 10 ಮೆಂಬರ್ಸ್ ಇರಬೇಕು. ಇನ್ನು ಸಹಕಾರಿ ಸಂಘದ ಕೋರಮ್ ಎಷ್ಟಾಗಿರುತ್ತೆ ಅಂತ ಕೇಳಿದರೆ ಸೊ 20%. ಹೌದಾ. ಇನ್ನು ಒಂದು ಸಹಕಾರಿ ಸಂಘದ ಸದಸ್ಯ ಆಗಬೇಕಾದ್ರೆ ಅವರಿಗೆ ಇರಬೇಕಾದಂಥ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದರೆ 18 ವರ್ಷ ಕನಿಷ್ಠ ಇರಬೇಕು. ಇನ್ನು ಸಹಕಾರಿ ಸಂಘದ ಅತ್ಯುನ್ನತ ಸಂಸ್ಥೆ ಯಾವುದಪ್ಪ ಅಂದರೆ ಜನರಲ್ ಬಾಡಿ ಅಥವಾ ಸಾಮಾನ್ಯ ಸಭೆ ಅಂತ ಕರಿತೀವಿ, ಸಾಮಾನ್ಯ ಸಭೆ. ಇನ್ನು ಕರ್ನಾಟಕದಲ್ಲಿ ಸಹಕಾರಿ ಸಂಘಗಳನ್ನು ನೋಂದಣಿ ಮಾಡಿಕೊಳ್ಳುವ ಅಧಿಕಾರಿ ಯಾರು ಅಂತ ಕೇಳಿದರೆ RCS ಅಂದರೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತೇಳಿ. ಸೊ ಒಂದು ಸಹಕಾರಿ ಸಂಘವನ್ನು ನೋಂದಣಿ ಮಾಡಿಕೊಳ್ಳೋದು ಮತ್ತು ಅದನ್ನು ಲೈಸೆನ್ಸನ್ನು ರದ್ದುಪಡಿಸೋದು ಅಧಿಕಾರ ಕೂಡ ಸೊ ಇವರಿಗೆ ಇರ್ತೈತಿ. ಓಕೆ. ಸೊ ಇದೇನಪ್ಪ ಅಂದರೆ ಸಹಕಾರಿ ಸಂಘದ ಬಗ್ಗೆ ಒಂದಿಷ್ಟು ಮಾಹಿತಿ. ಇನ್ನು ಸಹಕಾರಿ ಸಂಘದ ಕುರಿತಾಗಿ ನೋಡಿದ್ವಿ. ಇನ್ನು ಆಪ್ಷನಲ್ಲಿ ನಾರಿ ಶಕ್ತಿ ವಂದನ್ ಮಸೂದೆ ಸರಕು ಮತ್ತು ಸೇವಾ ತೆರಿಗೆ ಅಧಿಕೃತ ಭಾಷೆಗಳ ಬಗ್ಗೆ ಕೊಟ್ಟಿದ್ದೇನೆ. ಇವುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋದಾದರೆ, ನಾರಿ ಶಕ್ತಿ ವಂದನ್ ಮಸೂದೆ, ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಕರಿತೀವಿ, ನಾರಿ ಶಕ್ತಿ ವಂದನ್ ಅಧಿನಿಯಮ. ಸೊ ಇದು ಭಾಳ ಇಂಪಾರ್ಟೆಂಟು, ಈಗ ಪ್ರಸ್ತುತ ನ್ಯೂಸಲ್ಲೂ ಐತೆ ಇದು. ಸೊ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿ ನೋಡೋದಾದರೆ, ಏನು ನಾರಿಶಕ್ತಿ ವಂದನ್ ಅಧಿನಿಯಮ ಅಂತಂದರೆ, ಇದನ್ನು ಪ್ರಚಲಿತವಾಗಿ ಮಹಿಳಾ ಮೀಸಲಾತಿ ಕಾಯ್ದೆ ಅಂತಲೂ ಕೂಡ ಕರಿತೀವಿ. ಮಹಿಳಾ ಮೀಸಲಾತಿ ಕಾಯ್ದೆ 2023. ಇದು ಏನು ಅಂತಂತ ಕೇಳಿದರೆ, ಕೇಂದ್ರ ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳು ಹಾಗೂ ವಿಧಾನಸಭೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಲ್ಪಿಸುವಂಥ ಒಂದು ಕಾಯ್ದೆ. ಸೊ
ಸೊ ಮಹಿಳಾ ಮೀಸಲಾತಿ ಕಾಯ್ದೆ ಅಥವಾ ನಾರಿ ಶಕ್ತಿ ವಂದನಾ ಅಧಿನಿಯಮ 2023. ಈ ಒಂದು ಮೀಸಲಾತಿಯು ಸೊ ಎಷ್ಟು ವರ್ಷಗಳವರೆಗೆ ಚಾಲ್ತಿಯಲ್ಲಿ ಇರ್ತದೆ ಅಂತ ಕೇಳಿದ್ರೆ 15 ವರ್ಷ. ಸೊ 15 ವರ್ಷ ಮೀಸಲಾತಿ ಈ ಒಂದು ಕಾಯ್ದೆ ಜಾರಿಗೆ ಬಂದಾಗಿನಿಂದ 15 ವರ್ಷಗಳವರೆಗೆ ಇದು ಚಾಲ್ತಿಯಲ್ಲಿ ಇರ್ತೈತೆ. ಮತ್ತು ಇದು ಮೀಸಲಾತಿಯನ್ನು ವಿಸ್ತರಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಏನು ಮಾಡಬೇಕು, ಅದಕ್ಕೆ ಒಂದು ತಿದ್ದುಪಡಿಯನ್ನು ತೊಗೊಂಬಂದು ಮತ್ತೆ ಮುಂದುವರಿಸ್ಬೋದು. ಈಗ ಆಂಗ್ಲೋ ಇಂಡಿಯನ್ನು ರದ್ದುಪಡಿಸಿ SC STಗೆ ಏನು ರಿಸರ್ವೇಷನ್ ಎಕ್ಸ್ಟೆಂಡ್ ಮಾಡಿದಾರಲ್ಲ 10 ವರ್ಷ, ಸೊ SC ST ಅವರಿಗೆ 10 ವರ್ಷ, ಮಹಿಳೆಯರಿಗೆ 15 ವರ್ಷಗಳವರೆಗೆ ಮೀಸಲಾತಿಯನ್ನು ವಿಸ್ತರಣೆ ಮಾಡ್ಬೋದು. ಇದು ಏನಪ್ಪ ಅಂತಂದರೆ 33% ಅಷ್ಟು ರಿಸರ್ವೇಷನನ್ನು ಕಲ್ಪಿಸ್ಕೊಡ್ತೈತಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರ್ಟಿಕಲ್ಗಳಿಗೆ ತಿದ್ದುಪಡಿಯನ್ನು ಮಾಡ್ತಾರೆ. 330A, 332A, 334A ಮತ್ತು 239A. ಸೊ ಇಷ್ಟು ಆರ್ಟಿಕಲ್ಗಳಿಗೆ ತಿದ್ದುಪಡಿಯನ್ನು ತೊಗೊಂಬರ್ತಾರೆ. ಸೊ 330 ಆರ್ಟಿಕಲ್ ಏನು ಹೇಳ್ತಪ್ಪ ಅಂದರೆ, ಸೊ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿಯನ್ನು ನೀಡಬೇಕು. ಇದು ರಾಜ್ಯ ವಿಧಾನಸಭೆಗಳಲ್ಲಿ 332A ರಾಜ್ಯ ವಿಧಾನಸಭೆಗಳಲ್ಲಿ. ಸೊ ಇದೇನಪ್ಪ ಅಂತಂದರೆ ವಿಸ್ತರಣೆ ಬಗ್ಗೆ ಹೇಳ್ತೈತಿ. 15 ವರ್ಷಗಳವರೆಗೆ ವಿಸ್ತರಣೆ ಮಾಡ್ಬೋದು. ಸೊ ಅದಾದ ನಂತರ ಅಮೆಂಡ್ಮೆಂಟ್ ಮೂಲಕ ಮತ್ತು ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ತೈತಿ. ಸೊ 239A ಅಂತಂದರೆ ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೂಡ ಅನ್ವಯ ಆಗ್ತೈತಿ. ಅಂದರೆ ವಿಧಾನಸಭೆ ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ, ಪಾಂಡಿಚೇರಿ ಮತ್ತು ಜಮ್ಮು ಕಾಶ್ಮೀರ, ಇವು 3 ವಿಧಾನಸಭೆಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು. ಇವುಗಳಲ್ಲಿ ಕೂಡ ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿಯನ್ನು ನೀಡಬೇಕು. ಅದ್ರ ಜೊತೆಗೆ ಒಳ ಮೀಸಲಾತಿ, ಸೊ ಇಲ್ಲಿ ಕೂಡ ಒಳ ಮೀಸಲಾತಿ ಅಪ್ಲೈ ಆಗ್ತೈತಿ. ಅಂದರೆ SC STದವರಿಗೆ ಏನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ರಿಸರ್ವೇಷನ್ ನೀಡಿದಾರಲ್ಲ, ಸೊ ಅದರಲ್ಲೂ ಕೂಡ ಅಂದರೆ SC ST ಮೀಸಲಾತಿಯಲ್ಲೇ ಮತ್ತು ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕು. ಮೀಸಲಾತಿಯಲ್ಲೇ ಮೀಸಲಾತಿ. ಸೊ ಇದೇನಪ್ಪ ಅಂದರೆ ನಾರಿ ಶಕ್ತಿ ವಂದನಾ ಅಧಿನಿಯಮ 2023 ಬರ್ತೈತಿ. ಸೊ 33% ರಿಸರ್ವೇಷನ್ 15 ವರ್ಷದವರೆಗೆ ಇರ್ತೈತಿ. ಇದು ಯಾವಾಗ ಜಾರಿ ಆಗ್ತದೆ ಅಂತ ಕೇಳಿದ್ರೆ, ಜಾರಿ ಯಾವಾಗಿರುತ್ತೆ ಅಂತ ಕೇಳಿದ್ರೆ 2028ರ ಚುನಾವಣೆ, 2028ರ ಚುನಾವಣೆ ನಂತರ ಅಥವಾ ಚುನಾವಣಾ ಕ್ಷೇತ್ರಗಳ ಪುನರ್ವಿಂಗಡಣೆ, ಚುನಾವಣಾ ಕ್ಷೇತ್ರಗಳ ಪುನರ್ವಿಂಗಡಣೆ. ನೆಕ್ಸ್ಟ್ ಚುನಾವಣಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗ್ತಿತ್ತಿಲ್ಲ, ಅದರ ನಂತರ ಈ ಒಂದು ಕಾಯ್ದೆ ಜಾರಿ ಆಗ್ತೈತಿ, ನಾರಿ ಶಕ್ತಿ ವಂದನಾ ಅಧಿನಿಯಮ. ಇನ್ನು ಇನ್ನೊಂದು ಕಾನ್ಸೆಪ್ಟ್ ಅಧಿಕೃತ ಭಾಷೆಗಳ ಬಗ್ಗೆ ನೋಡೋದಾದರೆ ನೋಡಿರಿ, ಅಧಿಕೃತ ಭಾಷೆಗಳು, ಅಧಿಕೃತ ಭಾಷೆ. ಸೊ ಭಾರತ ಸಂವಿಧಾನದ 17ನೇ ಭಾಗದಲ್ಲಿ, ಭಾರತ ಸಂವಿಧಾನದ 17ನೇ ಭಾಗದಲ್ಲಿ 343ರಿಂದ 351ನೇ ವಿಧಿಗಳು ಈ ಅಧಿಕೃತ ಭಾಷೆಯ ಬಗ್ಗೆ ಹೇಳ್ತವೆ. ಇದರಲ್ಲಿ ಸೊ ಪ್ರಮುಖವಾಗಿ ಒಂದಿಷ್ಟು ಆರ್ಟಿಕಲನ್ನು ನೋಡೋದಾದರೆ, ಸೊ ಎಷ್ಟನೇ ಅನುಸೂಚಿ ಹೇಳ್ತಪ್ಪ ಅಂದರೆ ಇದು 8ನೇ ಅನುಸೂಚಿ. 8ನೇ ಅನುಸೂಚಿ 343 ವಿಧಿಯಿಂದ 351ರವರೆಗೆ ಅಧಿಕೃತ ಭಾಷೆಗಳ ಬಗ್ಗೆ ನಿಬಂಧನೆಗಳು ಅದಾವೆ. ಸೊ 8ನೇ ಅನುಸೂಚಿಯಲ್ಲಿ ಒಟ್ಟು 22 ಭಾಷೆಗಳು ಬರ್ತವೆ, 22 ಭಾಷೆಗಳು. ಅದರಲ್ಲಿ 14 ಮೂಲ, ಅದಾದಮೇಲೆ 1 + 3 + 4, 14 ಒಂದು 15, 18, 22. ಸೊ 14 ಮೂಲ ಭಾಷೆಗಳು. ಇದು ಸಿಂಧಿ ಆಗ್ತೈತಿ, 1967ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಇದು ಕೊಂಕಣಿ, ಮಣಿಪುರ ಮತ್ತು ನೇಪಾಳಿ, ಕೋಮನೆ. ಸೊ ಇದು 4 ಭಾಷೆಗಳು. BDMS. ಸೊ ಇವೆಲ್ಲ ಅಮೆಂಡ್ಮೆಂಟ್ ಗೊತ್ತಿರಬೇಕು. ಸೊ 21ನೇ ತಿದ್ದುಪಡಿ, ಇದು 71ನೇ ತಿದ್ದುಪಡಿ, ಇದು 92ನೇ ತಿದ್ದುಪಡಿ. ನೆಕ್ಸ್ಟು 17ನೇ ಭಾಗ 343ರಿಂದ 351. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆರ್ಟಿಕಲನ್ನು ನೋಡೋದಾದರೆ, ಸೊ 341 ಉಪವಿಧಿ 1, ಆಮೇಲೆ ಉಪವಿಧಿ 2, ಉಪವಿಧಿ 3, 343ರಲ್ಲೇ ಇಷ್ಟು ಆರ್ಟಿಕಲ್ ಬರ್ತವೆ. ಸೊ 343 ಉಪವಿಧಿ 1 ಏನು ಹೇಳ್ತಪ್ಪ ಅಂತ ಕೇಳಿದ್ರೆ, ಸೊ ಇದು ಒಕ್ಕೂಟದ ಭಾಷೆ ಹಿಂದಿ ಆಗಿರಬೇಕು. ಅಂದರೆ ದೇವನಾಗರಿ ಲಿಪಿಯ ಹಿಂದಿ ಭಾಷೆಯು ಒಕ್ಕೂಟದ ಭಾಷೆ ಆಗಿರಬೇಕು. ಒಕ್ಕೂಟದ ಭಾಷೆ ಹಿಂದಿ, ಹೌದಾ? ಇದೇನು ಹೇಳ್ತಪ್ಪ ಅಂತಂದರೆ, ಸೊ ಇದು ಹಿಂದಿಯ ಜೊತೆಗೆ ಇಂಗ್ಲೀಷ್ ಭಾಷೆಯು ಕೂಡ ಒಕ್ಕೂಟದ ಭಾಷೆಯಾಗಿ ಮುಂದುವರಿಬೇಕು. ಎಷ್ಟು ವರ್ಷಗಳವರೆಗೆ ಅಂತ ಕೇಳಿದ್ರೆ 15 ವರ್ಷದವರೆಗೆ. 15 ವರ್ಷದವರೆಗೆ ಅಂದರೆ 1965, ಸೊ ಜನವರಿ 25ವರೆಗೂ ಇದು ಇಂಗ್ಲೀಷ್ ಭಾಷೆ ಏನಾಗಬೇಕು, ಹಿಂದಿ ಭಾಷೆಯ ಜೊತೆಗೆ ಮುಂದುವರಿಬೇಕು. ಇನ್ನು 3 ಏನು ಹೇಳ್ತಪ್ಪ ಅಂದರೆ 15 ವರ್ಷಗಳ ನಂತರವೂ
ಇಂಗ್ಲೀಷ್ ಭಾಷೆಯನ್ನು ಮುಂದುವರಿಸಬೇಕಾದ್ರೆ ಸಂಸತ್ತು ಒಂದು ಕಾಯ್ದೆ ಮಾಡಬೇಕಂತ ಹೇಳ್ತೈತಿ ಹೌದಾ. ಸೊ ಹಂಗಾಗಿನೇ 1963ರಲ್ಲಿ ಒಂದು ಕಾಯ್ದೆ ತೊಗೊಂಡ್ಬರ್ತಾರೆ, ಅಧಿಕೃತ ಭಾಷಾ ಕಾಯ್ದೆ ಅಂತೇಳಿ. ಅಧಿಕೃತ ಭಾಷಾ ಕಾಯ್ದೆ, ಈ ಒಂದು ಕಾಯ್ದೆಯನ್ನು ಮಾಡಿ ಸೊ ಇಂಗ್ಲೀಷ್ ಭಾಷೆಯನ್ನು ಒಕ್ಕೂಟದ ಭಾಷೆಯಾಗಿ ಮುಂದುವರ್ತೈತಿ. ಇನ್ನು ಕ್ವಶನ್ ಇನ್ನೊಂದು ಸತಿ ಕೇಳಿದ್ದಾನೆ, ಏನು ಅಂತಂದರೆ ಭಾರತ ಸಂವಿಧಾನದಲ್ಲಿ ಇಂಗ್ಲೀಷ್ ಭಾಷೆಗೆ ಯಾವ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸೊ ಇಂಗ್ಲೀಷ್ ಭಾಷೆಗೆ ಯಾವ ಸ್ಥಾನಮಾನ ನೀಡಲಾಗಿದೆ ಭಾರತ ಸಂವಿಧಾನದಲ್ಲಿ ಅಂತ ಕೇಳಿದರೆ ಅಸೋಸಿಯೇಟ್ ಸ್ಥಾನಮಾನ, ಅಸೋಸಿಯೇಟ್ ಅಧಿಕೃತ ಭಾಷೆ. ಸೊ ಹಿಂದಿ ಒಕ್ಕೂಟದ ಭಾಷೆ, ಸೊ ಹಿಂದಿ ಒಕ್ಕೂಟದ ಭಾಷೆ. ಇಂಗ್ಲೀಷ್ ಏನಪ್ಪ ಅಂತಂದರೆ ಅಸೋಸಿಯೇಟ್ ಅಧಿಕೃತ ಭಾಷೆಯಾಗಿ ಮುಂದುವರಿತೈತಿ. ಹೌದಾ, ಇದೇನಪ್ಪ ಅಂದರೆ ಅಧಿಕೃತ ಭಾಷೆಯ ಬಗ್ಗೆ. ಸೊ ಇನ್ನೊಂದಿಷ್ಟು ಮಾಹಿತಿ ನೋಡೋದಾದರೆ 343 ಆರ್ಟಿಕಲ್ ಇದು ಹೇಳ್ತೈತಿ. ಇನ್ನು 344ನೇ ಆರ್ಟಿಕಲ್ಲು 344 ಇದು ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತ ಕೇಳಿದ್ರೆ ಇದರಲ್ಲಿ ಒಂದು ಆಯೋಗ ಮತ್ತು ಒಂದು ಕಮಿಟಿ ಬರ್ತೈತಿ. ಸೊ 344 ಉಪವಿಧಿ 1 ಇದು ಏನು ಹೇಳ್ತೈತೆ ಅಂತ ಕೇಳಿದರೆ ರಾಷ್ಟ್ರಪತಿಗಳು ಒಂದು ಅಧಿಕೃತ ಭಾಷಾ ಆಯೋಗವನ್ನು ರಚನೆ ಮಾಡಬೇಕಂತ ಹೇಳ್ತೈತಿ. ಅಧಿಕೃತ ಭಾಷಾ ಆಯೋಗ ಇಂಪಾರ್ಟೆಂಟಾ. ಯಾರು ರಚನೆ ಮಾಡ್ತಾರೆ ಅಂತ ಕೇಳಿದರೆ ಇದನ್ನು ರಾಷ್ಟ್ರಪತಿಯವರು ರಚನೆ ಮಾಡ್ತಾರೆ. ಸೊ ಮೊದಲ ಭಾಷಾ ಆಯೋಗ, ಅಧಿಕೃತ ಭಾಷಾ ಆಯೋಗ ಯಾವಾಗ ರಚನೆ ಆಗ್ತದೆ ಅಂತ ಕೇಳಿದರೆ 1955ರಲ್ಲಿ. ಸೊ ಅದರ ಅಧ್ಯಕ್ಷತೆ ಯಾರು ಅಂತ ಕೇಳಿದರೆ ಅಧ್ಯಕ್ಷ BG ಖೇರ್. ಸೊ ಇದು ಇಂಪಾರ್ಟೆಂಟಾ. 344 ಉಪವಿಧಿ 1 ಪ್ರಕಾರ ಅಧಿಕೃತ ಭಾಷಾ ಆಯೋಗವನ್ನು ರಾಷ್ಟ್ರಪತಿಯವರು ರಚನೆ ಮಾಡ್ತಾರೆ. ಮೊಟ್ಟ ಮೊದಲ ಅಧಿಕೃತ ಭಾಷಾ ಆಯೋಗ 1955ರಲ್ಲಿ ರಚನೆ ಆಗ್ತೈತಿ. ಇದರ ಅಧ್ಯಕ್ಷ BG ಖೇರ್. ಇನ್ನು ನೆಕ್ಸ್ಟ್ 344 ಉಪವಿಧಿ 4 ಇದು ಇಂಪಾರ್ಟೆಂಟ್. ಸೊ ಇದರ ಪ್ರಕಾರ ಅಧಿಕೃತ ಭಾಷೆಯ ಮೇಲಿನ ಸಂಸದೀಯ ಸಮಿತಿ ರಚನೆ ಆಗ್ತೈತಿ. ಅಧಿಕೃತ ಭಾಷೆಯ ಮೇಲಿನ ಸಂಸದೀಯ ಸಮಿತಿ. ಈ ಒಂದು ಸಮಿತಿಯಲ್ಲಿ ಒಟ್ಟು 30 ಜನ ಸದಸ್ಯರಿರ್ತಾರೆ. 30 ಜನ ಸದಸ್ಯರು. ಅದರಲ್ಲಿ 20 ಲೋಕಸಭಾ, 10 ರಾಜ್ಯಸಭಾದಿಂದ ಆಯ್ಕೆ ಆಗ್ತಾರೆ. ಸೊ ಈ ಒಂದು ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾರಂತೆ ಬಹಳ ಸಲ ಕ್ವಶನ್ ಕೇಳಿದ್ದಾನೆ. ಸೊ ಅಧ್ಯಕ್ಷ ಯಾರಪ್ಪ ಅಂದರೆ ಕೇಂದ್ರ ಗೃಹ ಮಂತ್ರಿ. 344 ಉಪವಿಧಿ 4 ಪ್ರಕಾರ ಅಧಿಕೃತ ಭಾಷೆಯ ಮೇಲಿನ ಸಂಸದೀಯ ಸಮಿತಿ ಸ್ಥಾಪನೆ ಆಗ್ತೈತಿ. ಒಟ್ಟು 30 ಜನ ಸದಸ್ಯರಿರ್ತಾರೆ. ಅದರಲ್ಲಿ 20 ಜನ ಲೋಕಸಭೆಯಿಂದ, 10 ಜನ ರಾಜ್ಯಸಭೆಯಿಂದ. ಇದರ ಅಧ್ಯಕ್ಷ ಯಾರಾಗಿರ್ತಾರೆ ಅಂದರೆ ಕೇಂದ್ರ ಗೃಹ ಮಂತ್ರಿಗಳು ಇದರ ಅಧ್ಯಕ್ಷ ಆಗಿರ್ತಾರೆ. ಹೌದಾ. ಇನ್ನು 348 ಆರ್ಟಿಕಲ್ ಏನು ಹೇಳ್ತಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಬಳಸುವ ಭಾಷೆ ಬಗ್ಗೆ ಹೇಳ್ತೈತಿ. ಸೊ ಯಾವ ಭಾಷೆ ಬಳಸ್ತಾರೆ ಅಂತ ಕೇಳಿದರೆ ಹಿಂದಿ ಅಥವಾ ಇಂಗ್ಲೀಷನ್ನು ಬಳಸ್ತಾರೆ. ಸೊ ಅದರ ಜಡ್ಜ್ಮೆಂಟ್ ಮಾತ್ರ ಇಂಗ್ಲೀಷ್ನಲ್ಲೇ ಇರಬೇಕು. ಹೌದಾ. ನೆಕ್ಸ್ಟ್ 350ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಕೇಳ್ತೇನೆ. 350A ಆರ್ಟಿಕಲ್ ಏನಂತಪ್ಪ ಅಂದರೆ ಅಲ್ಪಸಂಖ್ಯಾತ ಅಂದರೆ ಭಾಷಾ ಅಲ್ಪಸಂಖ್ಯಾತ ಮಕ್ಕಳು. ಸೊ ಭಾಷಾ ಅಲ್ಪಸಂಖ್ಯಾತ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ನೀಡಬೇಕಂತ ಹೇಳ್ತೈತಿ. ಹೌದಾ. ಭಾಷಾ ಅಲ್ಪಸಂಖ್ಯಾತ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ನೀಡಬೇಕು. ಇನ್ನು 350B ಏನು ಹೇಳುತ್ತಪ್ಪ ಅಂದರೆ ಇದು ಇಂಪಾರ್ಟೆಂಟಾ. ಸೊ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆಗಾಗಿ ಒಬ್ಬ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಬೇಕು. ವಿಶೇಷ ಅಲ್ಪಸಂಖ್ಯಾತ ಅಧಿಕಾರಿ ಅಂತ ಕರಿತೀವಿ. ಸೊ ಯಾರು ನೇಮಕ ಮಾಡ್ಬೇಕಂತ ಕೇಳಿದರೆ ರಾಷ್ಟ್ರಪತಿ. ಇಂಪಾರ್ಟೆಂಟ್. ಹೌದಾ. ಸೊ 350B ಅಂತಂದರೆ ಸೊ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆಗಾಗಿ ಒಬ್ಬ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಯಾರು ಅಂತ ಕೇಳಿದರೆ ರಾಷ್ಟ್ರಪತಿಯವರು ನೇಮಕ ಮಾಡಬೇಕನ್ನೋದು ಹೇಳ್ತೈತಿ. ಸೊ ಇದು ಏನಪ್ಪ ಅಂತಂದರೆ ಅಧಿಕೃತ ಭಾಷೆ ಬಗ್ಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ನಿಬಂಧನೆಗಳು. ಸೊ ಅಧಿಕೃತ ಭಾಷಾ ಕಾಯ್ದೆ ಇಂಪಾರ್ಟೆಂಟ್ 1963ನಲ್ಲಿ ಬರ್ತೈತಿ. ಇನ್ನು ಇಂಗ್ಲೀಷನ್ನು ಅಧಿಕೃತ ಭಾಷೆಯಾಗಿ ಮಾಡಿಕೊಂಡಿರ್ತಕ್ಕಂಥ ರಾಜ್ಯಗಳು ಅಂತ ಕೇಳಿದರೆ ಇಂಗ್ಲೀಷನ್ನು ಅಧಿಕೃತ ಭಾಷೆಯಾಗಿ ಮಾಡಿರ್ತಕ್ಕಂಥ ರಾಜ್ಯಗಳು ಸೊ ನಾಗಾಲ್ಯಾಂಡು, ಆಮೇಲೆ ಅರುಣಾಚಲ ಪ್ರದೇಶ ಮತ್ತು ಮೇಘಾಲಯ.
ಮೇಘಾಲಯ. ಈ 3 ರಾಜ್ಯಗಳು ಇಂಗ್ಲೀಷನ್ನು ಅಧಿಕೃತ ಭಾಷೆಗೆ ಮಾಡ್ಕೊಂಡವೆ. ಇನ್ನು ತ್ರಿಪುರದ ಅಧಿಕೃತ ಭಾಷೆ ಯಾವುದಪ್ಪ ಅಂದರೆ ತ್ರಿಪುರದ ಅಧಿಕೃತ ಭಾಷೆ ಕೋಕೋ ಬೋರೋಕ್ ಅಂತ ಬರ್ತೈತಿ. ಇನ್ನು ಮೈಥಿಲಾನ್ ಅಥವಾ ಮೈತೇಯಿ ಬಂದರೆ ಸೊ ಮಣಿಪುರದ ಅಧಿಕೃತ ಭಾಷೆ ಮೈಥಿಲಾನ್ ಅಥವಾ ಮೈತೇಯಿ. ಇನ್ನು ಅಧಿಕೃತ ಭಾಷಾ ನಿರ್ಣಯ ಅಂತ ಬರ್ತೈತಿ. ಅಧಿಕೃತ ಭಾಷಾ ಕಾಯ್ದೆ 1963, ಅಧಿಕೃತ ಭಾಷಾ ನಿರ್ಣಯ ರೆಸೊಲ್ಯೂಷನ್ ಅಂತ ಬರ್ತೈತಿ 1968. ಸೊ ಇದು ಏನಪ್ಪ ಅಂತಂದರೆ ಅಧಿಕೃತ ಭಾಷೆ ಬಗ್ಗೆ ಒಂದಿಷ್ಟು ಮಾಹಿತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಸಹಕಾರಿ ಸಂಘಗಳು. ಹೌದಾ? ಸೊ ಇದು ನಾರಿಶಕ್ತಿ ವಂದನಾ ಅಧಿನಿಯಮ ಐತಲ್ಲ, ಇದು ಯಾವ ತಿದ್ದುಪಡಿ ಅಂತ ಕೇಳಿದ್ರೆ 106ನೇ ತಿದ್ದುಪಡಿ. ಆಮೇಲೆ ಮಸೂದೆ ಕೇಳಿದ್ರೆ ಮಸೂದೆ 128ನೇ ತಿದ್ದುಪಡಿ ಮಸೂದೆ. 128ನೇ ತಿದ್ದುಪಡಿ ಮಸೂದೆ 106ನೇ ತಿದ್ದುಪಡಿ. ಸೊ ಇದಿಷ್ಟು ಏನಪ್ಪ ಅಂದರೆ ಸಹಕಾರಿ ಸಂಘಗಳ ಕುರಿತಾಗಿರೋದು. ನೆಕ್ಸ್ಟು ಸೊ ಇನ್ನು GST ಅಧಿನಿಯಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಮತ್ತು ನಾರಿಶಕ್ತಿ ವಂದನಾ ಅಧಿನಿಯಮದ ಬಗ್ಗೆ ಐತಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ನು, GS ನಿರ್ಣಯ ಮೊಬೈಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸೂಕ್ತ ಸಂಕೇತಗಳೊಂದಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ಸ್ ನೋಡಿ. ಈ ಅಪ್ಲಿಕೇಶನನ್ನು ಪಂಚಾಯತ್ ರಾಜ್ ಸಚಿವಾಲಯ ಬಿಡುಗಡೆಗೊಳಿಸಿತು. ಗ್ರಾಮ ಸಭೆಗಳಲ್ಲಿ ಚರ್ಚಿತವಾಗುವ ಮಹತ್ವಗಳ ಮಾಹಿತಿಗಳು ಸುಲಭವಾಗಿ ದೊರೆಯುವಂತೆ ಮಾಡುವುದು. ಪಂಚಾಯತ್ ಕಾರ್ಯಕಲಾಪಗಳಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು. ಗ್ರಾಮೀಣ ಸಮುದಾಯಗಳನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿದೆ. ಸೊ ಇದು GS ನಿರ್ಣಯ ಇತ್ತೀಚೆಗೆ ಮೊಬೈಲ್ ಆ್ಯಪ್ ಒಂದು ಲಾಂಚ್ ಆಗೈತೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅದಾವೆ. ಸೊ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದವು. ಸೊ ಇದನ್ನು ಪಂಚಾಯತ್ ರಾಜ್ ಸಚಿವಾಲಯ ಜಾರಿ ಮಾಡ್ತೈತಿ. ಆಮೇಲೆ ಗ್ರಾಮ ಸಭೆಗಳಲ್ಲಿ ಚರ್ಚೆ ಆಗ್ತಕ್ಕಂಥ ಮಹತ್ವಗಳ ಮಾಹಿತಿಯನ್ನು ಸುಲಭವಾಗಿ ದೊರೆಯುವಂತೆ ಮಾಡೋದು ಇದರ ಕೆಲಸ ಆಗ್ತೈತಿ. ಸೊ ಇದು ಉದ್ದೇಶ ಏನಂದರೆ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು. ಸೊ ಅದರ ಜೊತೆಗೆ ಗ್ರಾಮೀಣ ಸಮುದಾಯಗಳನ್ನು ಎಂಪವರ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದೈತೆ. ಹೌದಾ? ಸೊ ಹಾಗಾಗಿ 1, 2, 3 ಮತ್ತು 4 ಸರಿಯಾದ ಉತ್ತರ. ಸೊ ಇದೇನಪ್ಪ ಅಂತಂದರೆ GS ಅಂತಂದರೆ ಗ್ರಾಮ ಸಭಾ ನಿರ್ಣಯ ಅಂತಂದರೆ ಗ್ರಾಮ ಸಭೆಯಲ್ಲಿ ಹಾಕುವಂಥ ಎಲ್ಲ ನಿರ್ಣಯಗಳನ್ನು ಡಿಜಿಟಲ್ ರೂಪದಲ್ಲಿ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ನೀಡಲಾಗ್ತೈತಿ. ಗ್ರಾಮ ಸಭೆಯಲ್ಲಿ ಏನೇನು ಮೀಟಿಂಗ್ಸ್ ಪ್ರೊಸೀಡಿಂಗ್ಸ್ ಇರ್ತವೆ, ಅಲ್ಲಿ ಏನು ಕಾರ್ಯಕಲಾಪಗಳಾಗಿರ್ತವೆ, ಏನೇನು ನಿರ್ಧಾರಗಳು ತೆಗೆದುಕೊಂಡಿರ್ತಾರೆ, ಅವೆಲ್ಲವನ್ನು ಈ ಮೊಬೈಲ್ ಆ್ಯಪ್ ಮೂಲಕ ನಾವು ನೋಡ್ಬೋದು. GS ನಿರ್ಣಯ ಮೊಬೈಲ್ ಆ್ಯಪು ಪಂಚಾಯತ್ ರಾಜ್ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಇನ್ನು ಗ್ರಾಮ ಸಭೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ನೋಡಿರಿ, ಗ್ರಾಮ ಸಭೆ ಇದರ ಮೇಲೆ ಬಹಳಷ್ಟು ಕ್ವಶನ್ ಕೇಳ್ತಾ ಇರ್ತಾನೆ. ನೋಡಿ, ಗ್ರಾಮ ಸಭೆ ಅಂತಂದರೆ ಏನು ಅಂದರೆ ಒಂದು ಗ್ರಾಮದಲ್ಲಿ ಇರುವಂಥ ಒಟ್ಟು ಜನರಲ್ಲಿ ಮತದಾರರ ಪಟ್ಟಿಯಲ್ಲಿರುವಂತಹ ಜನರ ಒಂದು ಸಭೆಯನ್ನೇ ಗ್ರಾಮ ಸಭೆ ಅಂತ ಕರಿತೀವಿ. ಅಂದರೆ ಒಂದು ಗ್ರಾಮದಲ್ಲಿ ಇರತಕ್ಕಂಥ ಒಟ್ಟು ಜನಸಂಖ್ಯೆಯಲ್ಲಿ ವೋಟರ್ ಲಿಸ್ಟ್ ಅಥವಾ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿರ್ತೈತಲ್ಲ, ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂತಹ ಒಂದು ಗ್ರಾಮದ ಜನಸಂಖ್ಯೆಯ ಸಭೆಗೆ ಗ್ರಾಮ ಸಭೆ ಅಂತ ಕರಿತೀವಿ. ಈ ಒಂದು ಗ್ರಾಮ ಸಭೆ 243 ಎ ಆರ್ಟಿಕಲ್ ಪ್ರಕಾರ ಸ್ಥಾಪನೆ ಆಗ್ತೈತಿ. ಈ ಗ್ರಾಮ ಸಭೆ ಒಂದು ವರ್ಷದಲ್ಲಿ ಎಷ್ಟು ಬಾರಿ ಸಭೆಗಳನ್ನು ಕರಿಬೋದು ಅಂತ ಕೇಳಿದ್ರೆ 2 ಬಾರಿ. ಇನ್ನು ಗ್ರಾಮ ಸಭೆಯನ್ನು ಕರೆಯೋರು ಯಾರಂತ ಕೇಳಿದ್ರೆ ಕರೆಯುವವರು ಯಾರಪ್ಪ ಅಂದರೆ ಗ್ರಾಮ ಸಭಾ ಮೀಟಿಂಗ್ಗಳು ಒಂದು ವರ್ಷದಲ್ಲಿ 2 ಬಾರಿ ಆಗ್ತವೆ. ಈ ಮೀಟಿಂಗನ್ನು ಕರೆಯೋರು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಈ ಒಂದು ಗ್ರಾಮ ಸಭೆಯನ್ನು ಕರೀತಾರೆ. ಅಧ್ಯಕ್ಷತೆ ವಹಿಸುವವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಇದರ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ. ಅವ್ರು ಇರಲಿಲ್ಲ ಅಂತಂದರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಇರ್ತಾರೆ. ಅವರು ಇರಲಿಲ್ಲ ಅಂತ ಕೇಳಿದ್ರೆ ಪಂಚಾಯತ್ನ ಸದಸ್ಯರಲ್ಲಿ ಒಬ್ಬರು ಆಗಿರ್ತಾರೆ, ಸದಸ್ಯರು. ಹೌದಾ? ಇದೇನಪ್ಪ ಅಂದರೆ ಗ್ರಾಮ ಸಭೆ 243 ಎ ಆರ್ಟಿಕಲ್ ಪ್ರಕಾರ ಸ್ಥಾಪನೆ ಆಗ್ತೈತಿ. ವರ್ಷದಲ್ಲಿ 2 ಬಾರಿ ಇರ್ತೈತಿ. ಒಂದು ಗ್ರಾಮ ಸಭೆಗೆ ಇನ್ನೊಂದು ಗ್ರಾಮ ಸಭೆಗೆ 6 ತಿಂಗಳ ಒಂದು ಅಂತರ ಇರಬೇಕು.
ಸೊ ಗ್ರಾಮ ಸಭೆ ಅಂತಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂತಹ ಜನರ ಒಂದು ಗುಂಪು ಅಥವಾ ಸಭೆಗೆ ಗ್ರಾಮ ಸಭೆ ಅಂತ ಕರಿತೀವಿ. ಈ ಒಂದು ಗ್ರಾಮ ಸಭೆಯಲ್ಲಿ ಪ್ರಮುಖವಾಗಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವಂಥ ಅಥವಾ ತಲುಪಿಸುವಂಥ ಕಾರ್ಯ ಆಗ್ತೈತೆ. ಅದರ ಜೊತೆಗೆ ಈ ವಸತಿ ನಿಗಮದಿಂದ ಆಗ್ತಕ್ಕಂಥ ಮನೆಗಳನ್ನು ಹಾಕ್ಸುವ ಕೆಲಸ ಆಗ್ತೈತಿ. ಒಟ್ಟಿನಲ್ಲಿ ಎಲ್ಲ ಚರ್ಚೆಗಳಾಗ್ತೈತಿ. ಅಂದರೆ ಗ್ರಾಮಕ್ಕೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಬಗ್ಗೆಯೂ ಚರ್ಚೆ ಆಗುವಂತಹ ಒಂದು ಸಭೆ ಆಗಿರ್ತೈತಿ. ಗ್ರಾಮ ಸಭೆ, ಜನವಸತಿ ಸಭೆ ಮತ್ತು ವಾರ್ಡ್ ಸಭಾ ಅಂತ ಬರ್ತವೆ. ವಾರ್ಡ್ ಸಭಾ ಇದು ಕೇವಲ ವಾರ್ಡಿಗೆ ಆಗ್ತೈತಿ. ಆಮೇಲೆ ಜನವಸತಿ ಸಭಾ, ವಾರ್ಡ್ ಸಭಾ, ಜನವಸತಿ ಸಭಾ ಮತ್ತು ಗ್ರಾಮ ಸಭಾ. ಇವುಗಳು ಕೂಡ 6 ತಿಂಗಳಿಗೊಮ್ಮೆ ಆಗ್ತವೆ. ಆದರೆ ಗ್ರಾಮ ಸಭೆಗಿಂತ ಮುಂಚಿತವಾಗಿ ಆಗ್ತವೆ. ಗ್ರಾಮ ಸಭೆಗಿಂತ ಮುಂಚಿತವಾಗಿ ಆಗುವಂತಹ ಸಭೆಗಳು ಯಾವಪ್ಪ ಅಂದರೆ ವಾರ್ಡ್ ಸಭಾ ಮತ್ತು ಜನವಸತಿ ಸಭಾ ಅಂತೇಳಿ ಅಂತ. ಇನ್ನು ಇತ್ತೀಚೆಗೆ ಈ ಒಂದು ಗ್ರಾಮ ಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಇತ್ತೀಚೆಗೆ ಪಂಚಾಯತಿ ರಾಜ್ ಸಚಿವಾಲಯ ಜಾರಿ ಮಾಡಿರುವಂತಹ ಒಂದಿಷ್ಟು ಆ್ಯಪ್ ಮತ್ತು ಪೋರ್ಟಲ್ಗಳನ್ನು ನೋಡೋದಾದರೆ ಸುದ್ದಿಯಲ್ಲಿರುವಂತಹ ಒಂದಿಷ್ಟು ಪೋರ್ಟಲ್ ಮತ್ತು ಆ್ಯಪ್ಗಳನ್ನು ನೋಡೋಣ. ಪ್ರಮುಖವಾಗಿ ಮೇರಿ ಪಂಚಾಯತ್ ಅಂತ ಬರ್ತೈತಿ. ಮೇರಿ ಪಂಚಾಯತ್ ಅಥವಾ ಮೇರಾ ಪಂಚಾಯತ್, ಮೇರಿ ಪಂಚಾಯತ್. ಇದೇನು ಮೇರಿ ಪಂಚಾಯತ್ ಅಂತಂದರೆ ನಮ್ಮ ಇಡೀ ಗ್ರಾಮ ಪಂಚಾಯತಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಒಂದು ಮೊಬೈಲ್ ಆ್ಯಪ್ ಇದು. ಮೇರಿ ಪಂಚಾಯತ್ ಆ್ಯಪ್ ಅಂತ ಬರ್ತೈತಿ. ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟೆಷ್ಟು ಸರ್ಕಾರದಿಂದ ಅನುದಾನ ಹಂಚಿಕೆ ಆಗೈತೆ, ಎಷ್ಟೆಷ್ಟು ಬಳಕೆ ಆಗೈತೆ, ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣವನ್ನು ರಿಸರ್ವ್ ಇಟ್ಟಿದ್ದಾರೆ ಅಂತ ಎಲ್ಲ ಮಾಹಿತಿ ಈ ಮೇರಿ ಪಂಚಾಯತ್ ಆ್ಯಪ್ನಲ್ಲಿ ಸಿಗ್ತೈತಿ. ಆಮೇಲೆ ಪಂಚತಂತ್ರ ಅಂತ ಒಂದು ಬರ್ತೈತಿ. ಪಂಚತಂತ್ರ ಇದೇನು ಪಂಚತಂತ್ರ ಅಂತ ಕೇಳಿದ್ರೆ ಡಿಜಿಟಲೀಕರಣ ಸಂಬಂಧಿಸಿದೆ. ಅಂದರೆ ಪಂಚಾಯತಿಯ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವಂತಹ ಒಂದು ಪೋರ್ಟಲ್ ನೋಡಿದೆ. ನೆಕ್ಸ್ಟ್ ಪಂಚಮಿತ್ರ ಇದೊಂದು ವ್ಯಾಟ್ಸಪ್ ಚಾಟ್ ಬಾಟ್ ನೋಡಿರಿ. ವ್ಯಾಟ್ಸಪ್ ಚಾಟ್ ಬಾಟ್ ಅಂದರೆ ವ್ಯಾಟ್ಸಪ್ ಮೂಲಕ ನಾವೆಲ್ಲ ನಮ್ಮ ಪಂಚಾಯತಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಬೋದು. ವ್ಯಾಟ್ಸಪ್ ಚಾಟ್ ಬಾಟ್ ನಾವು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೈತಿ. ಇದೊಂದು ವ್ಯಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ನಮ್ಮ ಪಂಚಾಯತಿ ಬಗ್ಗೆ ತಿಳ್ಕೊಬೋದು. ನೆಕ್ಸ್ಟ್ ಸಭಾಸಾರ ಇದೊಂದು AI ಸಾಧನ. ಅಂದರೆ ಗ್ರಾಮ ಸಭೆಯಲ್ಲಾಗುವಂಥ ಎಲ್ಲ ಮೀಟಿಂಗ್ಸ್ಗಳನ್ನು, ಪ್ರೊಸೀಡಿಂಗ್ಸ್ಗಳನ್ನು ನಾವು ವಿಡಿಯೋ ಮತ್ತು ಆಡಿಯೋ ಮೂಲಕ ದಾಖಲೆ ಮಾಡಿ ಇಟ್ಕೋಬೋದು. ವಿಡಿಯೋ ಮತ್ತು ಆಡಿಯೋ. ಗ್ರಾಮ ಸಭಾ ನಿರ್ಣಯಗಳು ಅಥವಾ ಗ್ರಾಮ ಸಭೆಯಲ್ಲಾಗುವಂಥ ಎಲ್ಲ ಪ್ರಕ್ರಿಯೆಗಳು ಅಥವಾ ಕಲಾಪಗಳನ್ನು ಈ ವಿಡಿಯೋ ಮತ್ತು ಆಡಿಯೋ ಮೂಲಕ ದಾಖಲಿಸುವಂಥ ಒಂದು AI ಸಾಧನ ಯಾವುದಪ್ಪ ಅಂದರೆ ಸಭಾಸಾರ. ನೆಕ್ಸ್ಟ್ ಗ್ರಾಮ ಮನಚಿತ್ರ ಅಂತ ಬರ್ತೈತಿ. ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಐತೆ. ಗ್ರಾಮ ಮನಚಿತ್ರ ಅಂದರೆ ಎಲ್ಲ ಗ್ರಾಮದ ಡಿಜಿಟಲ್ ಮ್ಯಾಪನ್ನು ಮಾಡುವಂಥ ಒಂದು ಆ್ಯಪ್ ನೋಡಿರಿ. ಯಾವುದು? ಗ್ರಾಮ ಮನಚಿತ್ರ. ಜಿಯೋಸ್ಪ್ಯಾಟಿಯಲ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಜಿಯೋಸ್ಪ್ಯಾಟಿಯಲ್ ಪ್ಲ್ಯಾನಿಂಗ್. ಗ್ರಾಮ ನಕ್ಷೆ. ನೆಕ್ಸ್ಟ್ ಇನ್ನೊಂದು ಬರ್ತೈತಿ ಪ್ರಮುಖವಾಗಿ ಸ್ವಾಮಿತ್ವ ಯೋಜನೆ ಅಂತೇಳಿ. ಸ್ವಾಮಿತ್ವ ಯೋಜನೆ. ಏನು ಸ್ವಾಮಿತ್ವ ಯೋಜನೆ ಅಂತಂದರೆ ಇದು 2020ರಲ್ಲಿ ಬಂದಿರ್ತೈತಿ. ಡ್ರೋನು ಮತ್ತು ಇತರೆ ಮ್ಯಾಪಿಂಗ್ ಮೂಲಕ ಈ ಜಮೀನು ಮತ್ತು ಹೊಲ, ಜಮೀನು, ಮನೆಗಳನ್ನು ಸರ್ವೆ ಮಾಡುವಂತಹ ಒಂದು ವಿಧಾನ ಸ್ವಾಮಿತ್ವ ಯೋಜನೆ. ಡ್ರೋನ್ ಮೂಲಕ ಸರ್ವೆ ಮಾಡುವಂತಹ ಒಂದು ವ್ಯವಸ್ಥೆ ನೋಡಿ. ನೆಕ್ಸ್ಟ್ ಒಂದು ಭಾರತ್ ನೆಟ್ ಅಂತ ಬರ್ತೈತಿ. ಭಾರತ್ ನೆಟ್ ಇದು ಏನಂತಂದರೆ ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಇಂಟರ್ನೆಟ್ ಸೇವೆಯನ್ನು ಕಲ್ಪಿಸೋದು. ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಇಂಟರ್ನೆಟ್ ಸಂಪರ್ಕ ಕಲ್ಪಿಸುವಂಥ ಒಂದು ಯೋಜನೆ ಭಾರತ್ ನೆಟ್ ಯೋಜನೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿ ಬರ್ತೈತಿ. ಯಾವುದಂತ ಕೇಳಿದ್ರೆ ಈ ಗ್ರಾಮ ಸ್ವರಾಜ್. ಇದು ಇಂಪಾರ್ಟೆಂಟ್. ಈ ಗ್ರಾಮ ಸ್ವರಾಜ್ ಯಾಕಂತಂದರೆ ಪಂಚಾಯತಿಯ ಎಲ್ಲ ಕೆಲಸಗಳನ್ನು ಒಂದೇ ವೇದಿಕೆಯಲ್ಲಿ ಮಾಡೋದು. ಪಂಚಾಯತ್ನ ಎಲ್ಲ ಕಾರ್ಯಗಳನ್ನು ಒಂದೇ ವೇದಿಕೆಯಡಿ ತರುವಂತಹ ಒಂದು ಪೋರ್ಟಲ್ ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಅಂತೇಳಿ ಬರ್ತೈತಿ. ಇಷ್ಟು ಇಂಪಾರ್ಟೆಂಟ್ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಪೋರ್ಟಲ್ಲು, ಆಮೇಲೆ ಮೊಬೈಲ್ ಆ್ಯಪ್ಸ್ಗಳು ಮತ್ತು ಯೋಜನೆ. ನೆಕ್ಸ್ಟು ಇದೇನಪ್ಪ ಅಂತಂದರೆ ಇದೇ ನೋಡ್ರಿ
ಯಾವುದು GS ನಿರ್ಣಯ್ ಆ್ಯಪ್. ಸೊ GS ನಿರ್ಣಯ್ ಆ್ಯಪ್ ಇದು ಯಾವಾಗ ಬಂದೈತೆ ಅಂತ ಕೇಳಿದ್ರೆ 2023 ಏಪ್ರಿಲ್ 17 ಬಂದೈತೆ. ಸೊ ಇದೇನಪ್ಪ ಅಂದರೆ ಇದರ ಉದ್ದೇಶಗಳು ನೆನ್ಪಿಟ್ರಿ. ನೆಕ್ಸ್ಟ್ ಕ್ವಶನು ನೋಡಿರಿ. ಇನ್ನೋವಾ ಅಗ್ರಿ ಬಯೋಟೆಕ್ ಪಾರ್ಕ್ ಲಿಮಿಟೆಡ್, ಗ್ರೀನ್ ಫುಡ್ ಪಾರ್ಕ್ ಲಿಮಿಟೆಡ್, ಅಕ್ಷಯ್ ಫುಡ್ ಪಾರ್ಕ್ ಲಿಮಿಟೆಡ್, ಆಗ್ರೋ ಫುಡ್ ಪಾರ್ಕ್ ಲಿಮಿಟೆಡ್ ಮತ್ತು ಯಾವ್ಯಾವ ಸ್ಥಳಗಳಲ್ಲಿ ಅವು ಕಂಡು ಬರ್ತವೆ ಅಂತ ಕೇಳಿದ್ದಾನೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಫುಡ್ ಪಾರ್ಕ್ಗಳಿವು. ಹೌದಾ? ಫುಡ್ ಪಾರ್ಕ್ ಅಂತಂದರೆ ಈ ರೈತರು ಬೆಳೆದಿರುವಂತಹ ಹಣ್ಣು, ತರಕಾರಿ ಮತ್ತು ಇತರೆ ಆಹಾರ ಪದಾರ್ಥಗಳನ್ನು ಒಂದು ಪಾರ್ಕ್ನಲ್ಲಿ ಹೋಗಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ಅದನ್ನು ಪ್ರೊಸೆಸಿಂಗ್ ಮಾಡಿ ಸೊ ಅದನ್ನು ರಫ್ತು ಮಾಡುವಂತಹ, ಮಾರಾಟ ಮಾಡುವಂಥ ಒಂದು ಪಾರ್ಕ್ ಇರ್ತೈತೆ. ಅದನ್ನು ಫುಡ್ ಪಾರ್ಕ್ ಅಂತ ಕರಿತೀವಿ. ಸೊ ಅಂಥವು ಕರ್ನಾಟಕ ಪ್ರಾಯೋಜಕತ್ವದಲ್ಲಿರುವಂಥ ಒಂದಿಷ್ಟು ಫುಡ್ ಪಾರ್ಕ್ಗಳಿದಾವೆ. ಸೊ ಅವು ಯಾವ ಸ್ಥಳಗಳಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ದಾನೆ ಪ್ರಶ್ನೆಯಲ್ಲಿ. ನೋಡೋಣ. ಇನ್ನೋವಾ ಅಗ್ರಿ ಬಯೋಟೆಕ್ ಫುಡ್ ಪಾರ್ಕ್ ಇದು ಕೋಲಾರದಲ್ಲಿ ಐತೆ. ಸೊ ಕೋಲಾರದ ಮಾಲೂರಿನಲ್ಲಿ ಕಂಡು ಬರ್ತೈತಿ, ಮಾಲೂರು. ನೆಕ್ಸ್ಟ್ ಗ್ರೀನ್ ಫುಡ್ ಪಾರ್ಕ್ ಇದು ಬಾಗಲಕೋಟದಲ್ಲಿದೆ. ಇನ್ನು ಅಕ್ಷಯ್ ಫುಡ್ ಪಾರ್ಕ್ ಇದು ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕಂಡು ಬರ್ತೈತಿ, ಹಿರಿಯೂರು. ಇನ್ನು ಆಗ್ರೋ ಫುಡ್ ಪಾರ್ಕ್ ಇದು ಕಲಬುರಗಿಯ ಜೇವರ್ಗಿಯಲ್ಲಿ ಕಂಡು ಬರ್ತೈತಿ, ಜೇವರ್ಗಿ. ಹೌದಾ? ಸೊ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಫುಡ್ ಪಾರ್ಕ್ಗಳು. ಸೊ ಸಾಮಾನ್ಯವಾಗಿ ಫುಡ್ ಪಾರ್ಕ್ಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸ್ತೀವಿ. ಸೊ ಫುಡ್ ಪಾರ್ಕ್ಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸ್ತೀವಿ ನೋಡಿ. ಫುಡ್ ಪಾರ್ಕ್, ಸೊ ಇದರಲ್ಲಿ ಮಿನಿ ಫುಡ್ ಪಾರ್ಕ್ ಅಂತ ಕರಿತೀವಿ, ಮಿನಿ ಫುಡ್ ಪಾರ್ಕ್, ಮತ್ತು ಮೆಗಾ ಫುಡ್ ಪಾರ್ಕ್ ಅಂತೇಳಿ, ಮೆಗಾ ಫುಡ್ ಪಾರ್ಕ್. ಸೊ ಮಿನಿ ಫುಡ್ ಪಾರ್ಕ್ ಅಂತಂದರೆ ಆಗಲೇ ಹೇಳಿದ್ವಲ್ಲ, ಆಗ್ರೋ ಫುಡ್ ಪಾರ್ಕ್, ಆಮೇಲೆ ಇನ್ನೋವಾ ಅಗ್ರಿ ಬಯೋಟೆಕ್ ಪಾರ್ಕ್, ಆಮೇಲೆ ಅಕ್ಷಯ್ ಫುಡ್ ಪಾರ್ಕ್ ಅಂತ. ಆಗ್ರೋ ಫುಡ್ ಪಾರ್ಕ್ ಎಲ್ಲಿತ್ತು? ಜೇವರ್ಗಿ. ಇನ್ನೋವಾ ಅಗ್ರಿ ಬಯೋಟೆಕ್ ಪಾರ್ಕ್ ಮಾಲೂರು. ಆಮೇಲೆ ಅಕ್ಷಯ್ ಫುಡ್ ಪಾರ್ಕ್ ಹಿರಿಯೂರು. ಆಮೇಲೆ ಗ್ರೀನ್ ಫುಡ್ ಪಾರ್ಕ್ ಸೊ ಇದು ಬಾಗಲಕೋಟೆ. ಹೌದಾ? ಸೊ ಇವೆಲ್ಲ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಪ್ರಾಯೋಜಕತ್ವದಲ್ಲಿರುವಂತಹ ಫುಡ್ ಪಾರ್ಕ್ಗಳು. ಸೊ ಈ ಮೆಗಾ ಫುಡ್ ಪಾರ್ಕ್ಗಳು ಎಷ್ಟಿದೆ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಎರಡು ಅದಾವು. ಸೊ ಒಂದು ಇಂಟಿಗ್ರೇಟೆಡ್ ಮೆಗಾ ಫುಡ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ವಸಂತ ನರಸಾಪುರ ತುಮಕೂರು. ಸೊ ಇನ್ನೊಂದು ಫೆವರಿಚ್ ಅಂತ ಬರ್ತೈತಿ, ಫೆವರಿಚ್ ಮೆಗಾ ಫುಡ್ ಪಾರ್ಕು. ಇದು ಎಲ್ಲಿದೆ ಅಂತ ಕೇಳಿದ್ರೆ ಮಂಡ್ಯ. ಸೊ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಪ್ರಗತಿಯಲ್ಲಿ ಐತೆ. ಈ ಪ್ರೆಸೆಂಟ್ ಫಂಕ್ಷನ್ನಲ್ಲಿರುವಂತಹ ಮೆಗಾ ಫುಡ್ ಪಾರ್ಕ್ ಅಂದರೆ ಇಂಟಿಗ್ರೇಟೆಡ್ ಮೆಗಾ ಫುಡ್ ಪಾರ್ಕು ವಸಂತ ನರಸಾಪುರ ತುಮಕೂರು. ಸೊ ಏನಪ್ಪ ಅಂದರೆ ಫುಡ್ ಪಾರ್ಕ್ಗಳು. ಸೊ ನೆಕ್ಸ್ಟ್ ನೋಡೋಣ. ಸೊ ಇವೇ ನೋಡಿ ಫುಡ್ ಪಾರ್ಕ್. ಸೊ ಈ ರೀತಿ ಹಣ್ಣು, ತರಕಾರಿ, ಇತರ ಆಹಾರ ಪದಾರ್ಥಗಳಿರ್ತವೆ. ಇವನ್ನ ಹೋಗಿ ಒಂದು ಕಡೆ ಪಾರ್ಕಲ್ಲಿ ಈ ರೀತಿ ಸ್ಟೋರ್ ಮಾಡಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿರ್ತಾರೆ. ಸೊ ಇವನ್ನ ನೆಕ್ಸ್ಟ್ ಜ್ಯೂಸು ಮತ್ತು ಇತರೆ ಪದಾರ್ಥಗಳನ್ನಾಗಿ ಮಾಡಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದಾಗಲಿ ಮಾರಾಟ ಮಾಡೋದಾಗಲಿ ಮಾಡ್ತಾರೆ. ಸೊ ನೆಕ್ಸ್ಟು, ಸೊ ಈ ಕೆಳಗಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೇಳಿದ್ದಾನೆ ನೋಡಿ. ಅಂತಾರಾಷ್ಟ್ರೀಯ ಕೇಂದ್ರ ಮತ್ತು ರಾಷ್ಟ್ರ. ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಶ್ರೀಲಂಕಾ ಅಂತ ಕೊಟ್ಟಿದ್ದಾನೆ. ಇದು ಸರಿ ಇದೆ. ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಎಲ್ಲಿತ್ತಂದರೆ ಶ್ರೀಲಂಕಾದ ಕೊಲಂಬೋದಲ್ಲಿ ಕಂಡುಬರುತ್ತೆ. ಇನ್ನು ಇಂಟರ್ನ್ಯಾಷನಲ್ ಲೈವ್ ಸ್ಟಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಕೇಳಿದ್ದಾನೆ. ಇದು ಡೆನ್ಮಾರ್ಕ್. ಸೊ ಇದು ರಾಂಗ್ ಆಗ್ತೈತಿ. ಇದು ಡೆನ್ಮಾರ್ಕ್ನಲ್ಲಿಲ್ಲ, ಇದು ಕೀನ್ಯಾದ ನೈರೋಬಿಯಲ್ಲಿದೆ, ನೈರೋಬಿ. ನೆಕ್ಸ್ಟು ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಮೇರಿಕ ಅಂತ ಕೊಟ್ಟಿದ್ದಾನೆ. ಇದು ಕೂಡ ಸರಿ ಇದೆ. ಇದು ಅಮೇರಿಕದ ವಾಷಿಂಗ್ಟನ್ನಲ್ಲಿದೆ, ವಾಷಿಂಗ್ಟನ್.
ನೆಕ್ಸ್ಟ್ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್, ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರ ಪೆರು ಅಂತ ಕೊಟ್ಟಿದ್ದೇನೆ, ಇದು ಸರಿ ಐತೆ. ಪೆರು ದೇಶದ ರಾಜಧಾನಿ ಲೀಮಾನಲ್ಲಿ ಕಂಡುಬರುತ್ತೆ, ಲೀಮಾ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಿಲಿಪೈನ್ಸ್ ಅಂತ ಕೊಟ್ಟಿದ್ದೇನೆ, ಇದು ಕರೆಕ್ಟ್ ಐತೆ. ಫಿಲಿಪೈನ್ಸ್ನ ಲಾಸ್ ಬಾನೋಸ್ನಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದಾನೆ. ಸೊ ಒಟ್ಟು 5ರಲ್ಲಿ 4 ಜೋಡಿಗಳು ಸರಿಯಾಗಿದ್ದಾವೆ. ಸೊ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಕೇಂದ್ರಗಳು ಮತ್ತು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾನೆ. ಸೊ ಇನ್ನಷ್ಟು ಮಾಹಿತಿಯನ್ನು ನೋಡೋದನ್ನು. ಸೊ ಇದರಲ್ಲಿ ಒಂದಿಷ್ಟು ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳನ್ನು ಕೊಟ್ಟಿದ್ದೀನಿ, ತಾವು ನೋಡುವಾಗ. ಅಂತಾರಾಷ್ಟ್ರೀಯ ಅರೆಶುಷ್ಕ ಬೆಳೆಗಳ ಸಂಶೋಧನಾ ಕೇಂದ್ರ, ಐಕ್ರ್ಯಾಸ್ಟ್ ಅಂತ ಕರಿತೀವಿ. ಸೊ ಐಕ್ರಿಸ್ಯಾಟ್ ಅಂತೇಳಿ ಅಂತಾರಾಷ್ಟ್ರೀಯ ಅರೆಶುಷ್ಕ ಉಷ್ಣವಲಯದ ಬೆಳೆಗಳ ಸಂಶೋಧನಾ ಸಂಸ್ಥೆ, ಐಕ್ರಿಸ್ಯಾಟ್. ಇದು ಹೈದರಾಬಾದ್ನ ಪತಂಜೇರ್ನಲ್ಲಿ ಕಂಡುಬರುತ್ತೆ. ಸೊ ಇಂಪಾರ್ಟೆಂಟ್, ಇದು ಆವಾಗವಾಗ ಕೇಳ್ತಾ ಇರ್ತಾನೆ ಪ್ರಶ್ನೆ. ಇನ್ನು ಭಾರತೀಯ ಭತ್ತ ಸಂಶೋಧನಾ ಸಂಸ್ಥೆ ಹೈದರಾಬಾದ. ನೋಡಿ, ಭಾರತೀಯ ಭತ್ತ ಸಂಶೋಧನಾ ಸಂಸ್ಥೆ ಹೈದರಾಬಾದ್. ರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಎಲ್ಲಿ ಐತಂದರೆ ಒಡಿಸ್ಸಾದ ಕಟಕ್. ಸೊ ಇದು ಭಾರತೀಯ, ಇದು ರಾಷ್ಟ್ರೀಯ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಎಲ್ಲಿ ಐತಂದರೆ ಫಿಲಿಪೈನ್ಸ್ನ ಲಾಸ್ ಬಾನೋಸ್. ನೋಡಿ, ಫಿಲಿಪೈನ್ಸ್ನ ಲಾಸ್ ಬಾನೋಸ್. ಇನ್ನು ಅಂತಾರಾಷ್ಟ್ರೀಯ ಮೆಕ್ಕೆಜೋಳ ಮತ್ತು ಗೋಧಿ ಸುಧಾರಣಾ ಕೇಂದ್ರ ಮೆಕ್ಸಿಕೋ. ಭಾರತೀಯ ಗೋಧಿ ಮತ್ತು ಬಾರ್ಲಿ ಸಂಶೋಧನಾ ಕೇಂದ್ರ ಹರಿಯಾಣದ ಕರ್ನಾಲ್. ಇಂಟರ್ನ್ಯಾಷನಲ್ ಪೊಟ್ಯಾಟೊ ಕೇಂದ್ರ ಪೆರು ದೇಶದ ಲೀಮಾದಲ್ಲಿ ಐತೆ. ಇನ್ನು ಅಂತಾರಾಷ್ಟ್ರೀಯ ಉಷ್ಣವಲಯದ ಕೃಷಿ ಸಂಸ್ಥೆ, ಸೊ ನೈಜೀರಿಯಾದ ಇಬಾದಾನ್. ಇದು ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಉಷ್ಣವಲಯದ ಕೃಷಿ ಸಂಸ್ಥೆಯಲ್ಲಿ ಐತಂದರೆ ನೈಜೀರಿಯಾದ ಇಬಾದಾನ್. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಒಣಭೂಮಿ ಕೃಷಿ ಸಂಶೋಧನಾ ಸಂಸ್ಥೆ, ಇದು ಸಿರಿಯಾದ ಅಲೆಪ್ಪೋದಲ್ಲಿ ಐತೆ, ಸಿರಿಯಾದ ಅಲೆಪ್ಪೋ. ಇನ್ನು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಒಕ್ಕೂಟ, ಸೊ ಇಟಲಿಯ ರೋಮ್ನಲ್ಲಿ ಐತೆ. ಇನ್ನು ವಿಶ್ವ ತರಕಾರಿ ಕೇಂದ್ರ ತೈವಾನ್. ಸೊ ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆ, ಇದು ಇಂಪಾರ್ಟೆಂಟ. ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆ ಎಲ್ಲಿ ಐತೆ ಅಂತ ಕೇಳಿದರೆ ಸೊ ಉತ್ತರ ಪ್ರದೇಶದ ವಾರಣಾಸಿ. ನೆಕ್ಸ್ಟ್ ನೋಡಿ, ಇನ್ನು ಭಾರತದಲ್ಲಿರುವಂತಹ ಕೆಲವೊಂದಿಷ್ಟು ಸಂಶೋಧನಾ ಕೇಂದ್ರಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಇವೆಲ್ಲ ಪ್ರಶ್ನೆಗಳು ಕೇಳಿರ್ತವೆ. ಸೊ ಹಿಂದೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಕೇಳಿರುವಂತಹ ಸಂಶೋಧನಾ ಕೇಂದ್ರಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ತಾವು ನೋಡ್ಕೋಬೋದು. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿತ್ತಂದರೆ ಲಕ್ನೋ. ಆಮೇಲೆ ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟು ಲಕ್ನೋ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್. ಸೊ ಇವೆಲ್ಲ ಏನಪ್ಪ ಅಂದರೆ ಲಕ್ನೋದಲ್ಲಿ ಕಂಡು ಬರ್ತಕ್ಕಂಥ ಸಂಸ್ಥೆಗಳು. ರಾಷ್ಟ್ರೀಯ ಸಕ್ಕರೆ ಸಂಸ್ಥೆ ಕಾನ್ಪುರ. ಸೊ ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್ ಲಕ್ನೋ, ರಾಷ್ಟ್ರೀಯ ಸಕ್ಕರೆ ಸಂಸ್ಥೆ ಕಾನ್ಪುರ. ಇನ್ನೊಂದು ಶುಗರ್ ಬ್ರೀಡಿಂಗ್ ಅಂತ ಬರ್ತಿತ್ತು, ಶುಗರ್ ಕೇನ್ ಬ್ರೀಡಿಂಗ್ ಅಂತೇಳಿ. ಸೊ ಬ್ರೀಡಿಂಗ್ ಅಂತ ಬಂದರೆ ಸೊ ಅದು ಎಲ್ಲಾಗಿರ್ತಪ್ಪ ಅಂತ ಕೇಳಿದ್ರೆ ಕೊಯಮತ್ತೂರು ನೋಡಿರಿ. ಇನ್ನು ಭಾರತೀಯ ದ್ವಿದಳ ಸಂಶೋಧನಾ ಸಂಸ್ಥೆ ಕಾನ್ಪುರ. ಆಮೇಲೆ ಭಾರತೀಯ ವೆಟರ್ನರಿ ಅಥವಾ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ರಾಯ್ಬರೇಲಿ. ಸೊ ಇದು ಭಾಳ ಸಲ ಕ್ವಶನ್ ಆಗೈತೆ. ರಾಯ್ಬರೇಲಿಯ ಇಜಾದ್ ನಗರ್, ಸೊ ಉತ್ತರ ಪ್ರದೇಶ. ಇನ್ನೊಂದಿಷ್ಟು ಸಂಶೋಧನಾ ಕೇಂದ್ರಗಳನ್ನು ಕೊಟ್ಟಿದ್ದೀನಿ, ತಾವು ನೋಡ್ಕೋರಿ. ಸೊ ನೆಕ್ಸ್ಟ್ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ವಿದೇಶಗಳಿಂದ ಭಾರತೀಯ ನಾಗರಿಕರನ್ನು ಕರೆತರಲು ಕೈಗೊಂಡ ಈ ಕೆಳಗಿನ ರಕ್ಷಣಾ ಕಾರ್ಯಾಚರಣೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾನೆ. ಸೊ ಇದೊಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಐತಿ. ಸೊ ನೋಡಿರಿ, ಸಾಮಾನ್ಯವಾಗಿ ಆಪರೇಷನ್ನಲ್ಲಿ 2 ಟೈಪ್ ಬರ್ತವೆ. ಸೊ ಒಂದು ಯಾವ ಪರ್ಪಸ್ಗಾಗಿ ಮಾಡ್ತಾರೆ ಅಂತ ಕೇಳಿದ್ರೆ HADR ಅಂತಂದರೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್ ಅಂತೇಳಿ. ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್. ಸೊ ಇಂಥ ಒಂದು ಕಾರ್ಯಾಚರಣೆಯಲ್ಲಿ ಏನೇನು ಮಾಡ್ತಾರಪ್ಪ ಅಂತಂದರೆ, ಸೊ ಇದು ಪ್ರಾಕೃತಿಕ ವಿಕೋಪಗಳು ಸಂಭವಿಸ್ತವಲ್ಲ, ಅಂದರೆ ಭೂಕಂಪ ಸಂಭವಿಸಲಿ, ಆಮೇಲೆ ಚಂಡಮಾರುತ, ಆಮೇಲೆ ಸುನಾಮಿ, ಆಮೇಲೆ ಜ್ವಾಲಾಮುಖಿ, ಇಂಥ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ಸಾಮಾನ್ಯವಾಗಿ HADR ಆಪರೇಷನನ್ನು ಕೈಗೊಳ್ತಾರೆ. ಅಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ಸೊ ಗಾಯಗೊಂಡಿರ್ತಕ್ಕಂಥ ಜನರಿಗೆ ಅಥವಾ ಅಪಾಯದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಜನರಿಗೆ ರೇಷನ್ ಕೊಡೋದಾಗಲಿ, ಆಮೇಲೆ ಬಟ್ಟೆ, ಆಮೇಲೆ ಫಿಲ್ಟರ್ ನೀರು, ಆಮೇಲೆ ಮೆಡಿಸಿನ್ನು, ಆಮೇಲೆ ಕೃತಕ ಹಾಸ್ಪಿಟಲ್ಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಇಂಥ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ಸೊ ಈ ರೀತಿಯ ರೇಷನ್ನು, ಬಟ್ಟೆ, ಫಿಲ್ಟರ್ ವಾಟರು, ಆಮೇಲೆ ಕೃತಕ ಹಾಸ್ಪಿಟಲ್ಗಳನ್ನು ನಿರ್ಮಾಣ ಮಾಡೋದು, ಸೊ ಇವೆಲ್ಲ ಏನಪ್ಪ ಅಂತಂದರೆ HADR ಆಪ್ರೇಷನಲ್ಲಿ ಬರ್ತಕ್ಕಂಥವು. ಸೊ ಇನ್ನೊಂದು ರೀತಿಯ ಆಪ್ರೇಷನ್ಸ್ ಏನಂತಂದರೆ, ಸೊ ಬಹುತೇಕ ಯುದ್ಧಗಳು ಸಂಭವಿಸಿದಾಗ, ಸೊ ರಾಷ್ಟ್ರಗಳ ನಡುವೆ ಯುದ್ಧಗಳು ಸಂಭವಿಸಿದಾಗ
ಸೊ ಆ ಯುದ್ಧದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಭಾರತೀಯ ನಾಗರಿಕರನ್ನು ಸುರಕ್ಷಿತವಾಗಿ ವಾಪಸ್ ಕರೆತರಲು ಒಂದಿಷ್ಟು ಆಪರೇಷನ್ಗಳನ್ನು ಮಾಡ್ತಾರೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋದು ಕೂಡ ಅದೇ, ಭಾರತೀಯ ನಾಗರಿಕರನ್ನು ಕರೆತರಲು ಕೈಗೊಂಡ ಕೆಳಗಿನ ರಕ್ಷಣಾ ಕಾರ್ಯಾಚರಣೆಗಳು ಅಂತ ಕೇಳಿದ್ದೇನೆ. ಸೊ ಆಪ್ಷನ್ ನೋಡಿರಿ, ಆಪರೇಷನ್ ಇಂದ್ರಾವತಿ, ಅಜಯ್, ಕಾವೇರಿ, ಸಾಗರ್ ಬಂಧು, ಬ್ರಹ್ಮ ಅಂತೇಳಿ. ಸೊ ಇದರಲ್ಲಿ ಆಪರೇಷನ್ ಇಂದ್ರಾವತಿ 2024ರಲ್ಲಿ ಆಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ. ಸೊ ಇದೇನಪ್ಪ ಅಂತಂದರೆ ಹೈಟಿಯಲ್ಲಿ ದಾಳಿಕೋರರು ದಂಗೆ ಎದ್ದಿರ್ತಾರೆ. ಸೊ ದಂಗೆ ಎದ್ದು ಐಟಿ ಅಧ್ಯಕ್ಷನನ್ನು ಹತ್ಯೆ ಮಾಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಐಟಿ ರಾಷ್ಟ್ರದಲ್ಲಿರುವಂಥ ಭಾರತೀಯರನ್ನು ವಾಪಸ್ ಕರೆತರಲು ಭಾರತೀಯ ಸೇನೆ ಕೈಗೊಂಡ ಕಾರ್ಯಾಚರಣೆ ಯಾವುದಪ್ಪ ಅಂದರೆ ಆಪರೇಷನ್ ಇಂದ್ರಾವತಿ. ಸೊ ಇದು ಭಾರತೀಯ ನಾಗರಿಕರನ್ನು ಕರೆತರಲು. ಸೊ ಇದು ಸರಿಯಾದ ಆಪ್ಷನ್ ಆಗ್ತೈತಿ. ನೆಕ್ಸ್ಟ್ ಆಪರೇಷನ್ ಅಜಯ್ ಅಂತ ಕೇಳಿದ್ರೆ ಇದು 2023ರಲ್ಲಿ ಆದ ಕಾರ್ಯಾಚರಣೆ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಆಗಿರ್ತೈತಿ, ಇಸ್ರೇಲ್ ಮತ್ತು ಹಮಾಸ್ ನಡುವೆ. ಸೊ ಆ ಸಂದರ್ಭದಲ್ಲಿ ಭಾರತೀಯರನ್ನು ಕರೆತರಲು ಕೈಗೊಂಡ ಒಂದು ಕಾರ್ಯಾಚರಣೆ. ಆಪರೇಷನ್ ಕಾವೇರಿ ಇದು ಸುಡಾನ್ನಲ್ಲಿ ಒಂದು ಆಂತರಿಕ ಸಂಘರ್ಷ ಆಗ್ತದೆ, ಸುಡಾನ್ ಸಂಘರ್ಷ. ಸೊ ಯಾವ ವರ್ಷ ಅಂತ ಕೇಳಿದ್ರೆ 2023ರಲ್ಲಿ. ಸೊ ಇದು ಕೂಡ ಭಾರತೀಯ ನಾಗರಿಕರನ್ನು ಕರೆತರಲು ಕೈಗೊಂಡ ಒಂದು ಕಾರ್ಯಾಚರಣೆ ಆಗ್ತೈತಿ. ಇನ್ನು ಆಪರೇಷನ್ ಸಾಗರ್ ಬಂಧು ಐತಲ್ಲ, ಇದು ಒಂದು HADR ಆಪರೇಷನ್. HADR ಅಂದರೆ ಅವರಿಗೆ ಮಾನವೀಯ ನೆರವು ನೀಡಲು ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ. ಸೊ ಇದು 2025ರಲ್ಲಿ ಆಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ. ಸೊ ಇದೇನಪ್ಪ ಅಂದರೆ ದಿತ್ವಾ ಚಂಡಮಾರುತ ಸಂಭವಿಸಿರ್ತೈತಿ ಶ್ರೀಲಂಕಾಕ್ಕೆ. ದಿತ್ವಾ ಚಂಡಮಾರುತ ಶ್ರೀಲಂಕಾ. ಸೊ ಅಲ್ಲಿದ್ದ ಭಾರತೀಯರಿಗೆ ಮತ್ತು ಶ್ರೀಲಂಕನ್ಸ್ಗಳಿಗೆ ಸೊ ಮಾನವೀಯ ನೆರವು ನೀಡಲು ಇದೊಂದು HADR ಆಪರೇಷನನ್ನು ಕೈಗೊಂಡಿರ್ತದೆ 2025ರಲ್ಲಿ. ನೆಕ್ಸ್ಟ್ ಆಪರೇಷನ್ ಬ್ರಹ್ಮ, ಇದು ಕೂಡ ಒಂದು HADR ಆಪರೇಷನ್ ಆಗಿರ್ತೈತಿ, HADR ಆಪರೇಷನ್ನು. ಸೊ ಇದು ಆಪರೇಷನ್ ಬ್ರಹ್ಮ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 2025ರಲ್ಲಿ ಆಗ್ತೈತಿ, 2025. ಸೊ ಮಯನ್ಮಾರ್ನಲ್ಲಿ ಒಂದು ಭೂಕಂಪ ಸಂಭವಿಸಿರ್ತೈತಿ. ಸೊ ಭೂಕಂಪದಿಂದ ಗಾಯಗೊಂಡವರಿಗೆ ಮೆಡಿಸನ್ನು, ಆಮೇಲೆ ರೇಷನ್ನು, ಬಟ್ಟೆ, ಸೊ ಇತರೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಭಾರತ ಸೇನೆ ಒಂದಿಷ್ಟು ಹಡಗುಗಳನ್ನು, ಒಂದಿಷ್ಟು ವಿಮಾನಗಳನ್ನು ಕಳಿಸಿರ್ತೈತಿ. ಸೊ ಇದು ಆಪರೇಷನ್ ಬ್ರಹ್ಮ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಸೊ 3 ಮಾತ್ರ ಸರಿ. ಸೊ 2 ಏನದವಲ್ಲ, ಆಪರೇಷನ್ ಸಾಗರ್ ಬಂಧು ಮತ್ತು ಬ್ರಹ್ಮ, ಇವು HADR ಆಪರೇಷನ್ಸ್ಗಳು, ಅಂದರೆ ಮಾನವೀಯ ನೆರವನ್ನು ನೀಡಲು ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆಗಳು. ಈ 3 ಆಪರೇಷನ್ಸ್ಗಳು ಭಾರತೀಯ ನಾಗರಿಕರನ್ನು ವಾಪಸ್ಸು ಸುರಕ್ಷಿತವಾಗಿ ಕರೆತರಲು ಕೈಗೊಂಡ ಕಾರ್ಯಾಚರಣೆಗಳಾಗ್ತವೆ. ಸೊ ಇದಷ್ಟೇ ಅಲ್ಲದೆ ಸೊ ಇತ್ತೀಚೆಗೆ ಭಾರತೀಯ ಸೇನೆ ಯಾವ್ಯಾವ ಆಪರೇಷನ್ಗಳನ್ನು ಕೈಗೊಂಡಿದೆ ಅಂತ ನೋಡೋದಾದರೆ ನೋಡಿರಿ, ಆಪರೇಷನ್ ದೇವಿಶಕ್ತಿ, ಸೊ ಇದು 2021ರಲ್ಲಿ ಆಗ್ತೈತಿ. ಸೊ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರು ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಭಾರತೀಯರು ಏನು ಸಿಲುಕಿಕೊಂಡಿರ್ತಾರಲ್ಲ, ಅವ್ರನ್ನ ಸುರಕ್ಷಿತವಾಗಿ ಕರೆತರಲು ಕೈಗೊಂಡಂಥ ಒಂದು ಕಾರ್ಯಾಚರಣೆ ಆಗಿರ್ತೈತಿ. ನೆಕ್ಸ್ಟ್ ಆಪರೇಷನ್ ದೋಸ್ತ್ ಅಂತ ಬರ್ತೈತಿ, ಆಪರೇಷನ್ ದೋಸ್ತ್. ಸೊ ಇದೇನಪ್ಪ ಅಂದರೆ 2023ರಲ್ಲಿ ಆಗ್ತೈತಿ. ಸೊ ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿರ್ತೈತಿ. ಸೊ ಅಲ್ಲಿ ಒಂದು ಮಾನವೀಯ ನೆರವು ನೀಡಲು ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ. ನೆಕ್ಸ್ಟ್ ಆಪರೇಷನ್ ಸಿಂಧೂರ್ ಅಂತ ಬರ್ತೈತಿ, ಆಪರೇಷನ್ ಸಿಂಧೂರ. ಸೊ 2025ರಲ್ಲಿ ಆಗಿರೋದು, 2025 ಮೇ 7ಕ್ಕೆ. ಸೊ ಪಹಲ್ಗಾಮ್ ಅಟ್ಯಾಕ್ ಆಗಿರ್ತೈತಿ ಪಾಕಿಸ್ತಾನ ಉಗ್ರರಿಂದ, ಅದಕ್ಕೆ ರಿವೆಂಜ್ ಕೊಡೋಕ್ಕೆ ಸೊ ಕೈಗೊಂಡ ಕಾರ್ಯಾಚರಣೆ. ಆಮೇಲೆ ಆಪರೇಷನ್ ಗಂಗಾ ಅಂತ ಬರ್ತೈತಿ. ಸೊ ಇದು 2022ರಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತೈತಿ. ಈ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸಿಲುಕಿಕೊಂಡಿರುವಂಥ ಭಾರತೀಯರನ್ನು ಕರೆತರಲು ಕೈಗೊಂಡ ಒಂದು ಕಾರ್ಯಾಚರಣೆ. ನೆಕ್ಸ್ಟ್ ಆಪರೇಷನ್ ಬಂದರ್ ಅಂತ ಬರ್ತೈತಿ. ಸೊ ಇದು 2019ರಲ್ಲಿ ಆಗಿರೋದು. ಪುಲ್ವಾಮಾ ಅಟ್ಯಾಕ್. ಸೊ ಪುಲ್ವಾಮಾ ಅಟ್ಯಾಕ್, ಪಾಕಿಸ್ತಾನದ ಸೇನೆ ಅಟ್ಯಾಕ್ ಮಾಡಿರ್ತೈತಿ, ಪುಲ್ವಾಮಾ ಅಟ್ಯಾಕ್ ಅಂತ ಕರಿತೀವಿ. ಸೊ ಅದಕ್ಕೆ ರಿವೆಂಜ್ ಕೊಡೋದಕ್ಕೆ ಸೊ ಭಾರತೀಯ ವಾಯುಪಡೆ ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ, ಆಪರೇಷನ್
ಬಂದವೆ. ಏನು ಆಪರೇಷನ್ ಸಮುದ್ರ ಸೇತು ಅಂತ ಬರ್ತದೆ, ಸಮುದ್ರ ಸೇತು. ಇದು 2025ರಲ್ಲಿ ಆಗಿರುತ್ತೆ. ಕೋವಿಡ್-19ಇಂದ ಕೋವಿಡ್-19 ಸಂದರ್ಭದಲ್ಲಿ ಈ ಮಾಲ್ಡೀವ್ಸು ಮತ್ತು ಇತರೆ ರಾಷ್ಟ್ರಗಳಿಗೆ ಔಷಧಿಯನ್ನು ಸಾಗಾಣಿಕೆ ಮಾಡಲು ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ. ನೆಕ್ಸ್ಟ್ ಆಪರೇಷನ್ ಸಾಗರ್ ಬಂಧು ಅಂತಂದರೆ ಅದು ಇತ್ತೀಚೆಗೆ ದಿತ್ವ ಚಂಡಮಾರುತದಿಂದ ಹಾನಿಗೊಳಗಾದ ಜನರಿಗೆ ಮಾನವೀಯ ನೆರವು ಕೊಡಲು ಕೈಗೊಂಡಿರ್ತೈತಿ. ಇವೆಲ್ಲ ಆಪರೇಷನ್ಸ್ಗಳನ್ನು, ಮಾನವೀಯ ನೆರವು ನೀಡುವಂಥ ಆಪರೇಷನ್ಗಳನ್ನು ಯಾವ ಒಂದು ಮಿಷನ್ ಅಡಿಯಲ್ಲಿ ಭಾರತ ಸೇನೆ ನೀಡುತ್ತೆ ಅಂತ ಕೇಳಿದ್ರೆ ಸಾಗರ್ ಮಿಷನ್. 2015. ನೇಪಾಳದ ಭೂಕಂಪದ ನಂತರ ಈ ಒಂದು ಮಿಷನನ್ನು ಭಾರತ ಸರ್ಕಾರ ಆರಂಭ ಮಾಡ್ತೈತಿ. ಸಾಗರ್ ಮಿಷನ್ 2015. ಸಾಗರ್ ಮಿಷನ್ ಅಂದರೆ ಸೆಕ್ಯೂರಿಟಿ ಫಾರ್ ಆಲ್ ಗ್ರೋತ್ ಇನ್ ರೀಜನ್ ಅಂತ ಹೇಳಿ, ಸೆಕ್ಯೂರಿಟಿ ಫಾರ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತೇಳಿ 2015ರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಈ ಕೆಳಗಿನ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಕೇಂದ್ರಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾನೆ. ಆಪ್ಷನ್ ನೋಡಿ, ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೆಮಿ ಅರಿಡ್ ಟ್ರಾಫಿಕ್ಸ್ ಅಥವಾ ಐಕ್ರಿಸ್ಯಾಟ್ ಅಂತ ಕೇಳಿದ್ದಾನೆ. ಆಮೇಲೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟು, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟು, ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಫಾರೆಸ್ಟ್ರಿ ರಿಸರ್ಚ್. ಈ ಮೇಲಿನವುಗಳಲ್ಲಿ ಎಷ್ಟು ಭಾರತದಲ್ಲಿವೆ ಅಂತ ಕೇಳಿದ್ದಾನೆ. ಭಾರತದಲ್ಲಿರುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆ ಅಥವಾ ಕೇಂದ್ರಗಳು ಯಾವ ಅಂತ ಕೇಳಿದ್ದಾನೆ. ಇದು ನೋಡಿ, ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೆಮಿ ಅರಿಡ್ ಟ್ರಾಫಿಕ್ಸ್ ಅಥವಾ ಐಕ್ರಿಸ್ಯಾಟು. ಇದು ಭಾರತದಲ್ಲಿರುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ಎಲ್ಲೈತೆ ಅಂತ ಕೇಳಿದ್ರೆ ಹೈದರಾಬಾದಲ್ಲಿ ಕಂಡು ಬರ್ತೈತಿ. ಇನ್ನು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟ್ ICIMOD. ಇದು ಎಲ್ಲೈತೆ ಅಂತ ಕೇಳಿದ್ರೆ ನೇಪಾಳದಲ್ಲಿ ಐತಿತ್ತು. ನೇಪಾಳದ ಕುಮಲ್ತಾರ್ನಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಎಲ್ಲಿ ಅಂತ ಕೇಳಿದ್ದಾನೆ. ಇದು ಲಾಸ್ ಬಾನೋಸ್ನಲ್ಲಿ ಐತೆ. ಲಾಸ್ ಬಾನೋಸ್. ಫಿಲಿಪೈನ್ಸ್ನ ಲಾಸ್ ಬಾನೋಸ್. ನೆಕ್ಸ್ಟ್ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಫಾರೆಸ್ಟ್ರಿ ರಿಸರ್ಚ್. ಇದು ಎಲ್ಲಿ ಐತೆ ಅಂತ ಕೇಳಿದ್ರೆ ಇಂಡೋನೇಷ್ಯಾದಲ್ಲಿ ಐತೆ. ಇಂಡೋನೇಷ್ಯಾದ ಬೇಗೋರ್ನಲ್ಲಿ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಫಾರೆಸ್ಟ್ ರಿಸರ್ಚ್ ಕಂಡು ಬರ್ತೈತಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕೇವಲ ಒಂದು ಮಾತ್ರ ಸರಿ. ಇದಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದಲ್ಲಿ ಕಂಡು ಬರ್ತವೆ. ಅವುಗಳಲ್ಲಿ ಪ್ರಮುಖವಾಗಿ ನೋಡೋದಾದರೆ ISA ಅಂತ ಬರ್ತೈತಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ಇದು ಹರಿಯಾಣದ ಗುರುಗ್ರಾಮ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥ ಒಂದು ಒಕ್ಕೂಟ. ನೆಕ್ಸ್ಟ್ ಇನ್ನೊಂದು WHO ಪ್ರಾದೇಶಿಕ ಕಚೇರಿ. WHO ಪ್ರಾದೇಶಿಕ ಕಚೇರಿ ಇದು ನವದೆಹಲಿಯಲ್ಲಿದೆ. ನೆಕ್ಸ್ಟ್ ಯುನೆಸ್ಕೋದ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಕಚೇರಿಯಲ್ಲಿ ಅಂತಂದರೆ ಇದು ಕೂಡ ನವದೆಹಲಿ. ನೆಕ್ಸ್ಟ್ ವಿಶ್ವಸಂಸ್ಥೆಯ ಮಾಹಿತಿ ಕೇಂದ್ರ. ಇದು ಕೂಡ ನವದೆಹಲಿಯಲ್ಲಿ ಇರ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೈಟ್ಸ್ನ ಪ್ರಾದೇಶಿಕ ಕೇಂದ್ರ. ಇದು ಬೆಂಗಳೂರಿನಲ್ಲಿ ಐತೆ, ಬೆಂಗಳೂರು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ. ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಕಚೇರಿ. ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯಲ್ಲಿ ಅಂತಂದರೆ ಫಿಲಿಪೈನ್ಸ್ನ ಲಾಸ್ ಬಾನೋಸ್. ಅದರ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಭಾರತದ ವಾರಣಾಸಿ. ಇದೇನಪ್ಪ ಅಂತಂದರೆ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆ ಅಥವಾ ಕೇಂದ್ರಗಳು. ಇದು ಆಗಿತ್ತು ಇವತ್ತಿನ ಕ್ಲಾಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ,
ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ. ನಮಸ್ಕಾರ.